ನಿನ್ನೆಯ ಪ್ರವಚನದ ನೆನಪನ್ನು ಒಂದು ಸ್ವಲ್ಪ ಮಾಡ್ಕೊಳ್ತೇವೆ. ಆದರೆ ಇವತ್ತು ನಮಗೆ ನಿಶ್ಚಯ ಇದೆ, ನಿಮಗೆ ನಿನ್ನೆ ಪ್ರವಚನದಿಂದ ಒಂದು ಶಬ್ದ ಖಂಡಿತ ನೆನಪಿದೆ. ಯಾವುದು ಹೇಳಿ ನೋಡೋಣ? ಮತ್ತು ನೀವೇ ಹೇಳ್ಬಿಟ್ರಲ್ಲ. ಮನೆಯಿಂದ ಕರೆ ಬಂದರೆ ಪ್ರವಚನ ಕೇಳ್ತಾ ಇದೆಯಾ ಅಂತ ಕೇಳಿದರೆ ಹೌದು ಆಸೀನ ಪ್ರಚಲಾಯಿತ ಮೂಲಕ ಕೇಳ್ತಾ ಇದ್ದೇನೆ ಅಂತ ಹೇಳ್ತೀರಾ? ಏನು ಹೇಗೆ ಓದ್ತಾ ಇದೆಯಾ ಕೇಳಿದ್ರೆ ಓದ್ತಾ ಇದ್ದೀನಿ, ಆಸೀನ ಪ್ರಚಲಾಯಿತ ಮಧ್ಯೆ ಸ್ವಲ್ಪ ಓದ್ತಾ ಇದ್ದೀನಿ ಅಂತ ಹೇಳ್ತೀರಾ? ಅವ್ರಿಗೇನು ಗೊತ್ತಾಗೋದಿಲ್ಲ. ಈ ಪ್ರವಚನ ಕೇಳದೇ ಇದ್ದರೆ ಅವ್ರಿಗೆ ಹೇಗೂ ಗೊತ್ತಾಗೋದಿಲ್ಲ. ಅದೇನು ಅಶ್ವಮೇಧ ಯಜ್ಞದ ಹಾಗೆ ಮತ್ತೊಂದು ಆಸೀನ ಪ್ರಚಲಾಯಿತಮ್ಮನ್ನು ಯಾವುದೋ ಒಂದು ಯೋಗ ವಿಧಾನ ಅಂತಲೂ ಅಂದ್ಕೊಳ್ಬೋದು, ಯಾಗ ವಿಧಾನ ಅಂತಲೂ ಅಂದ್ಕೊಳ್ಬೋದು. ಆದರೆ ಅದರ ಅರ್ಥ ಏನು? ತೂಕಡಿಕೆ ಅಂತ ಅರ್ಥ. ಗಂಭೀರವಾದ ಶಬ್ದ. ದೇವಾನಾಂ ಪ್ರಿಯ ಅಂತ ಹೇಳಿದ ಹಾಗೆ ಇನ್ನು ಗೊತ್ತೇ ಆಗೋದಿಲ್ಲ. ದೇವತೆಗಳಿಗೆ ಪ್ರೀತಿ ಪಾತ್ರನಾದವನು ಅನ್ಸುತ್ತೆ ಮೇಲ್ನೋಟಕ್ಕೆ. ಅದು ನಿಜವಾಗಿ ದೇವಾನಾಂ ಪ್ರಿಯ ಇತಿ ಮೂರ್ಖನಿಗೆ ದೇವಾನಾಂ ಪ್ರಿಯ ಅಂತ ಕರೀತಾರೆ. ಯಾಕೆಂದರೆ ಅದರ ಅರ್ಥ ಹೇಗೆ ಅಂದರೆ ದೇವರಿಗೇ ಪ್ರೀತಿ ಅಂತ. ದೇವತೆಗಳ ಪ್ರೀತಿ ಪಾತ್ರ ಹಾಗಲ್ಲ, ಅದು ದೇವರಿಗೇ ಪ್ರೀತಿ ಅಂತ, ಮನುಷ್ಯರು ಯಾರಿಗೂ ಅಲ್ಲ ಅಂತ. ಹಾಗೆ ಅನೇಕ ಶಬ್ದಗಳಿದೆ. ಅದರ ಹಾಗೆ ಈ ಆಸೀನ ಪ್ರಚಲಾಯಿತಂ ಅನ್ನೋದು ಕೂಡ ತಿಲಕಾಷ್ಟ ಮಹೇಶ ಬಂಧನದ ಹಾಗೆ ಶಬ್ದ ತುಂಬ ವಿಶೇಷವಾಗಿ ಕೇಳ್ತದೆ. ಅದರ ಅರ್ಥ ಮಾತ್ರ ತೂಕಡಿಕೆ ಅಂತ, ಕೂತಲ್ಲೇ ತೂಗಾಡೋದು ಅಂತ ಅರ್ಥ ಅದಕ್ಕೆ. ಅದರಲ್ಲಿ ವಾತಕೋಪವೂ ಇಲ್ಲ, ಶ್ಲೇಷ್ಮ ಕೋಪವೂ ಇಲ್ಲ, ಕಫಕೋಪವೂ ಇಲ್ಲ. ಆದರೆ ಒಂದು ಸೂಚನೆ ಇದೆ. ಸೂಚನೆ ಏನು? ನಿದ್ದೆ ಸರಿಯಾಗಿಲ್ಲ, ಸರಿಯಾಗಿ ಆಗ್ತಾ ಇಲ್ಲ ನಿದ್ದೆ ಸರಿಯಾಗಿ ಆದರೆ ಅದರ ಫಲ ಅತಂದ್ರಿತ, ತೂಕಡಿಕೆ ಬರೋದೇ ಇಲ್ಲ. ತೂಕಡಿಕೆ ಬಂತು ಅಂತಾದರೆ ಅದಕ್ಕೆ ಒಂದೇ ಅರ್ಥ, ನಿದ್ದೆ ಸರಿಯಾಗಿಲ್ಲ. ಮಲಗಿದ್ನಲ್ಲ 6 ತಾಸು 8 ತಾಸು ಅಂದರೆ ಎಷ್ಟೋ ಬಾರಿ ಮಲಗಿರ್ತೇವೆ, ನಿದ್ದೆ ಬಂದಿರೋದಿಲ್ಲ. ಇದು ಬಂದಿತ್ತು ನಿದ್ದೆ ಅಂದರೆ ಬಂದಿತ್ತು, ಆದರೆ ಎಷ್ಟು ಆಳಕ್ಕೆ ಬಂದಿತ್ತು ಅದು ಗೊತ್ತಿರೋದಿಲ್ಲ ನಮಗೆ. ಎಷ್ಟು ವಿಶ್ರಾಂತಿ ಸಿಕ್ಕಿತ್ತು ಕಲ್ಪನೆ ಇರೋದಿಲ್ಲ. ಆಗ ಆ ಕೊರತೆ ನೀಗೋದಕ್ಕೆ ಈ ತೊಂದರೆ, ಆ ನಿದ್ರೆ ತೊಂದರೆ ಬರ್ತದೆ. ಅದು ನಮ್ಮನ್ನು ತೂಗಾಡಿಸ್ತದೆ. ಈ ಕಡೆಗೆ ನಿದ್ದೆನೂ ಅಲ್ಲ, ಆ ಕಡೆಗೆ ಎಚ್ಚರನೂ ಅಲ್ಲ, ಅಂಥದ್ದೊಂದು ಸ್ಥಿತಿ. ನಿದ್ದೆಯ ಪೂರ್ಣ ವಿಶ್ರಾಂತಿ ಸಿಗ್ತದೆ ಅಂದರೆ ಇಲ್ಲ. ಹೋಗಲಿ, ಎಚ್ಚರದ ಪೂರ್ತಿ ಅರ್ಥ ಆಗ್ತದೆ ನಡೀತಾ ಇರೋದು ಅಂದರೆ ಅದು ಕೂಡ ಇಲ್ಲ. ಎರಡರ ಮಧ್ಯೆ ಅನ್ನೋ ಹಾಗೆ ಆಗ್ಬಿಡ್ತದೆ. ಇತೋ ಭ್ರಷ್ಟ ತಥೋ ಭ್ರಷ್ಟ ಎನ್ನುವ ಹಾಗಿದೆ ನೋಡಿ ತೂಕಡಿಕೆ ಅಂತ. ಹಾಗಾಗಿ ದೋಷವೂ ಇಲ್ಲ, ಗುಣವೂ ಇಲ್ಲ. ದೋಷ ಇಲ್ಲವೇ ಇಲ್ಲ ಅಂತ ಹೇಳೋ ಹಾಗಿಲ್ಲ, ತಮೋ ಗುಣ ಆಡ್ತಾ ಇದೆ ಅಂತ ಅರ್ಥ. ಅದಕ್ಕೆ ತೂಕಡಿಕೆ ಬರ್ತಾ ಇದೆ ಅಂದರೆ. ಹಾಗಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಇನ್ನೊಂದು ಪ್ರಶ್ನೆ, ಈ ದೇವತೆಗಳ ಪೈಕಿಯಲ್ಲಿ ತನ್ನ ಶರೀರಾವಯವದಲ್ಲಿ ಅಗ್ನಿಯುಳ್ಳ ದೇವತೆ ಯಾರು ಹೇಳ್ತೀರಾ? ತನ್ನ ಶರೀರದ ಒಂದು ಅವಯವದಲ್ಲಿ ಅಗ್ನಿಯನ್ನು ಹೊಂದಿದ್ದಾನೆ ಅಂಥ ದೇವತೆ ಯಾರು ದೇವತೆಗಳ ಪೈಕಿಯಲ್ಲಿ? ಅಥವಾ ಹೊಂದಿದ್ದಾನೆ ಯಾರು ಅಂತ ಗೊತ್ತಾಗತ್ತಾ? ಒಂದೊಂದೇ ದೇವರು ನೆನಪು ಮಾಡ್ಕೊಳ್ಳಿ. ಅಂಗದಲ್ಲಿ ಅಗ್ನಿ ಇದೆ, ಒಂದು ಅಂಗದಲ್ಲಿ ಅಗ್ನಿ ಇದೆ. ಯೋಚನೆ ಮಾಡಿ, ಹೇಳು. ಶಿವ. ಎಲ್ಲಿ? ಎರಡೂ ಹೌದು. ಕಣ್ಣಿನಲ್ಲಿ ಅಗ್ನಿ ಇದೆ, ಸೋಮನೇತ್ರ, ಸೂರ್ಯನೇತ್ರ ಮತ್ತು ಅಗ್ನಿ ನೇತ್ರ, ನೇತ್ರತ್ರಯ ವಿಭೂಷಿತ ಶಿವ. ಎಡಗಣ್ಣು ವಾಮನೇತ್ರ, ಸೋಮನೇತ್ರ, ದಕ್ಷನೇತ್ರ, ಸೂರ್ಯನೇತ್ರ. ಇನ್ನು ತೃತೀಯ ನೇತ್ರ ಲಲಾಟ ನೇತ್ರ ಅಥವಾ ಫಾಲನೇತ್ರ. ಅದ್ಯಾವುದದು? ಒಂದು ಅವಯವದಲ್ಲಿ ಅಗ್ನಿ ಇದೆ ನೋಡಿ, ಅಗ್ನಿಯುಳ್ಳ ದೇವ ಅಂತ. ಅಲ್ಲಿ ಮಾತ್ರ ಅಲ್ಲ, ಹಣೆಯಲ್ಲಿ ಮಾತ್ರ ಅಲ್ಲ, ನಟರಾಜನ ಭಂಗಿಗಳನ್ನು ಗಮನಿಸಬೇಕು. ಅಲ್ಲಿ ಕೈಯಲ್ಲಿ ಅಗ್ನಿ ಇರ್ತದೆ ಅಂತ, ಕೈಯಲ್ಲಿ ಕೂಡ ಅಗ್ನಿ ಇದೆ ಅಂತ. ಹೀಗೆ ಬೇರೆ ದೇವತೆಗಳಿಲ್ಲ. ಅಗ್ನಿಯನ್ನೇ ಹೊರತುಪಡಿಸಿದರೆ ಇಂದ್ರವರುಣ ಅಗ್ನಿ, ಅವನು ಸರ್ವಾಂಗ ಅಗ್ನಿ ಹಿಡ್ಕೊಂಡಿರೋಕ್ಕೇನೂ ಇಲ್ಲ, ಪೂರ್ತಿ ಅಗ್ನಿ ಅವನು. ಮತ್ತು ಯಾವ ದೇವರಲ್ಲೂ ಕೂಡ ನಾವು ಇದನ್ನು ಕಾಣೋದಿಲ್ಲ. ಆದರೆ ಶಿವನಲ್ಲಿ ಕಾಣ್ತೇವೆ ಅನ್ನೋದನ್ನು ಸುಮ್ಮನೆ ನಿಮ್ಗೆ ನೆನಪು ಮಾಡಿದ್ವು. ಕಾಲಾಗ್ನಿ ರುದ್ರನಿಗೆ ಪೂರಕವಾಗಿ ಈ ಮಾತುಗಳನ್ನು ಹೇಳಿದ್ವು.
ನಿನ್ನೆ ಆಧುನಿಕ ಸಂಶೋಧನೆಗಳ ಬಗ್ಗೆ ಹೇಳಿದ್ವು ಕೊನೆಯಲ್ಲಿ, ನಿಮಗೆ ನೆನಪಿದೆಯಾ ಅದೆಲ್ಲ? ಶಾಸ್ತ್ರ ಏನು ಹೇಳ್ತಾ ಇದೆಯೋ ಅದಕ್ಕೆ ಪೂರಕವಾಗಿ ಆಧುನಿಕ ಸಂಶೋಧನೆಗಳು ಕೂಡ ಇದ್ದಾವೆ. ನಿದ್ದೆ ಹೆಚ್ಚಾದರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ ನೆನಪಿದೆಯಾ? ಕಡಿಮೆ ಆದರೂ ಮರಣವೇ, ಹೆಚ್ಚಾದರೂ ಕೂಡ ಮರಣವೇ ಅಂತ ಆಧುನಿಕ ಸಂಶೋಧನೆಗಳು ಹೇಳ್ತವೆ. ಮರಣ ಸಾಧ್ಯತೆಗಳು ಹೆಚ್ಚಾಗ್ತವೆ. ನಿದ್ದೆ ಕಡಿಮೆ ಆದಾಗ ಒಂದು 14% ಜಾಸ್ತಿ ಆಗ್ತದೆ, ಸಾಯೋ ಸಾಧ್ಯತೆ ಪ್ರತಿಶತ 14ರಷ್ಟು ಜಾಸ್ತಿ ಆಗ್ತದೆ. ಹೆಚ್ಚಾದಾಗ 32 34 ಪ್ರತಿಶತ 34ರಷ್ಟು ಜಾಸ್ತಿ ಆಗ್ತದೆ ಕಡಿಮೆ ಆದಾಗ, ಜಾಸ್ತಿ ಆದಾಗ ಅಂತ. ಹಾಗಾಗಿ ನೀವು ಜಾಸ್ತಿ ಮಾಡ್ತಿರೋ ಕಡಿಮೆ ಮಾಡ್ತಿರೋ ಸರಿಯಾಗಿ ಮಾಡ್ತಿರೋ ನೀವು ಆಲೋಚನೆ ಮಾಡ್ಕೋಬೇಕು ಅಂತ. ಇಲಿಗಳ ಮೇಲೆ ಪ್ರಯೋಗ ಮಾಡಿದಾಗ ನಿದ್ರಾಹೀನತೆಯನ್ನು ಪಾಪ ಅವು ಎಷ್ಟು ಕಾಲ ಬದುಕಿದ್ವು? 2 ವಾರಗಳಿಂದ 4 ವಾರಗಳ ಒಳಗಡೆ ಇಲಿಗಳ ಮರಣ ಸಂಭವಿಸ್ತು. ಅಂದರೆ ಮರಣಕ್ಕೂ ನಿದ್ರೆಗೂ ಸಂಬಂಧ ಇದೆ. ನಾಯಿಗಳಿಗೆ ನಿದ್ರೆ ಕಡಿಮೆ ಅಂತ ಲೆಕ್ಕ. ಆದರೆ ಆ ಬರೋ ನಿದ್ರೆನೂ ಮಾಡಕ್ಕೆ ಬಿಡದೇ ಇದ್ದಾಗ ಅವು 9 ದಿನಗಳಿಂದ 17 ದಿನಗಳ ಒಳಗಡೆಗೆ ಮರಣ ಹೊಂದಿದ್ವು, ಎಲ್ಲ ನಾಯಿಗಳು ಕೂಡ. ಯಾವ್ಯಾವ ನಾಯಿಗಳ ಮೇಲೆ ಪ್ರಯೋಗ ಮಾಡಲಾಯಿತು ಎಲ್ಲ ನಾಯಿಗಳು 9 ದಿನಗಳಿಂದ 17 ದಿನಗಳ ಮಧ್ಯದಲ್ಲಿ ಮರಣ ಹೊಂದಿದ್ವು. ಅಂದರೆ ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ನಿದ್ದೆಗೂ ಆಯುಸ್ಸಿಗೂ ಸಂಬಂಧ ಇದೆ. ಸರಿಯಾಗದೇ ಇದ್ದರೆ ನಿದ್ದೆಗೂ ಮರಣಕ್ಕೂ ಸಂಬಂಧ ಇದೆ. ಆಚಾರ್ಯರು ಹೇಳ್ತಾರಲ್ವಾ, ಸುಖಾಯುಷಿ ಪರಾಕುರ್ಯಾತ್. ಅಕಾಲದಲ್ಲಿ ಅಥವಾ ಅತಿಪ್ರಸಂಗ ಹೀಗೆಲ್ಲ ಮಾಡಿದರೆ ನಿದ್ದೆಯನ್ನು ಸುಖ ಮತ್ತು ಆಯುಸ್ಸು ಎರಡೂ ಹಾನಿಯಿಂದ, ಬದುಕಿದ್ದಲ್ಲಿ ಸುಖ ಮತ್ತು ಬದುಕನ್ನೇ ನಾಶ ಮಾಡ್ತದೆ ಅದು. ಇನ್ನೊಂದು ಪರಿಷ್ಕಾರ ಇದೆ. ನಿನ್ನೆ ಒಂದು ವಿಷಯ ಸ್ವಲ್ಪ ಮುಟ್ಟಿಬಿಟ್ಟು ಅರೆಬರೆ ಹೇಳಿಬಿಟ್ಟು ಅದನ್ನು ಇವತ್ತು ತಗೊಳ್ತಾ ಇದ್ದೇವೆ. ಹೃದಯ ಕಮಲಕ್ಕೆ 3 ಸ್ಥಿತಿಗಳಿದೆ. ಹೃದಯ ಕಮಲ ಮೊಗ್ಗಾಗಿರ್ತದೆ, ಅದು ಅರಳು ಇರ್ತದೆ ಮತ್ತು ಅರೆಬಿರಿದು ಇರ್ತದೆ ಅಂತ. ಈ 3 ಸ್ಥಿತಿಗಳು: ಮೊಗ್ಗು, ಅರಳಿದ ವಿಕಸಿತ ಸ್ಥಿತಿ, ಮುಕುಲ ಸ್ಥಿತಿ, ವಿಕಸಿತ ಸ್ಥಿತಿ ಮತ್ತು ಇನ್ನೊಂದು ಅರೆಬಿರಿದ ಸ್ಥಿತಿ. 3 ಸ್ಥಿತಿಗಳು. ಕೆಲವೊಮ್ಮೆ ಹೃದಯ ಕಮಲ ಊರ್ಧ್ವಮುಖ, ಕೆಲವೊಮ್ಮೆ ಅಧೋಮುಖ, ಕೆಲವೊಮ್ಮೆ ತಿರ್ಯಂಗ್ಮುಖ, ಅಡ್ಡಡ್ಡಲಾಗಿರ್ಲಿಕ್ಕೆ ಸಾಧ್ಯತೆ ಇದೆ ಅದು ಅಂತ. ಎಲ್ಲಿದೆ ಈ ಹೃದಯ ಕಮಲ ಅಂದರೆ ಎದೆಗುಂಡಿಗೆಯ ಹಿಂಭಾಗದಲ್ಲಿ, ಬೆನ್ನುಮೂಳೆಯ ಮಧ್ಯದಲ್ಲಿ, ಎದೆಗುಂಡಿಗೆ ಹಿಂಭಾಗದಲ್ಲಿ. ಅಲ್ಲಿ ನಾವು ಅನಾಹತ ಚಕ್ರ ಅಂತ ಹೇಳ್ತೇವೆ, ಅನಾಹತ ಪದ್ಮ ಅಂತ ಹೇಳ್ತೇವೆ, ಅದೇ ಅದು. ಅಲ್ಲಿ ಹೃದಯ ಕಮಲ ತೇಜೋಮಯವಾಗಿರುವಂಥದ್ದು. ಯೋಗಿ ವೇದ್ಯ, ಉಪಕರಣಗಳಿಗೆ ಸಿಗುವಂಥದ್ದಲ್ಲ, ಧ್ಯಾನದ ಅಂತಃಕರಣಕ್ಕೆ ಸಿಗುವಂಥದ್ದು. ಅಂಥ ಹೃದಯ ಕಮಲವನ್ನು ಯೋಗಿಗಳು ವರ್ಣನೆ ಮಾಡ್ತಾರೆ. ಅದರ ವಿಷಯ ಇದು ಹೇಳ್ತಾ ಇರುವಂಥದ್ದು. ಮತ್ತು ಈ ಹಾರ್ಟ್ ಅನ್ನೋ ಹೃದಯ ಇದೆಯಲ್ಲ, ಇದು ಮೇಲೆ ಕೆಳಗೆ ಎಲ್ಲ ಆದರೆ ಕೇಳಿ ಅವ್ರನ್ನೇ ಏನೇನಾಗ್ಬೋದು ಅಂತ ಕೇಳಿ. ಇರೋ ಜಾಗದಿಂದ ಚೂರು ಅಲ್ಲಾಡಿದ್ರೆ ಸಾಕು, ಅದು ಏನು ಬೇಕಾದರೂ ಆಗ್ಬೋದು ಅಂತ. ಹಾಗೆ ಏನಿದು ಅಂತ ಕೇಳಿದ್ರೆ, ನಿದ್ದೆ ಬಂದಾಗ ತಮೋಗುಣ ಆ ಸಮಯದಲ್ಲಿ ಕೆಲಸ ಮಾಡುವಂಥದ್ದು. ಹೃದಯಂ ಚೇತನಾಸ್ಥಾನ ಮುಕ್ತಂ ಸುಶ್ರುತ ದೇಹಿನಾಂ ತಮೋಭಿಭೂತೆ ತಸ್ಮಿಂಸ್ತು ನಿದ್ರಾ ವೇಷತಿ ದೇಹಿನಾಂ. ಇದು ಸುಶ್ರುತ ಸಂಹಿತೆ. ಹೃದಯಂ ಚೇತನಾಸ್ಥಾನ ಮುಕ್ತಂ, ಹೃದಯವೇ ಚೇತನಾಸ್ಥಾನ, ಚೈತನ್ಯದ ಜೀವಚೈತನ್ಯದ ಸ್ಥಾನ ಅದು ಹೃದಯ ಎನ್ನುವಂಥದ್ದು. ಚೇತನಾಸ್ಥಾನ ಮುಕ್ತಂ ಸುಶ್ರುತ ದೇಹಿನಾಂ ತಮೋಭಿಭೂತೆ ತಸ್ಮಿಂಸ್ತು. ಆ ಹೃದಯವನ್ನು ತಮಸ್ಸು ಮುಸುಕಿದಾಗ, ತಮೋಗುಣ ಮುಸುಕಿದಾಗ ನಿದ್ರಾ ವೇಷತಿ ದೇಹಿನಾಂ, ಜೀವಿಗಳಿಗೆ ನಿದ್ದೆ ಅಂತ ಬರ್ತದೆ. ನಿದ್ದೆ ಬರುವಾಗ ಹೃದಯವನ್ನು ತಮೋಗುಣ ಮುಸುಕಬೇಕು. ಹಾಗೆ ಮುಸುಕಿದಾಗ ಏನಾಗ್ತದೆ ಅಂದರೆ ಸ್ವಪತಶ್ಚ ನಿಮೀಲತಿ, ಹೃದಯ ಮೊಗ್ಗಾಗ್ತದೆ ಆ ಸಮಯದಲ್ಲಿ. ಸ್ವಪತಶ್ಚ ನಿಮೀಲತಿ ಪುಂಡರೀಕೇಣ ಸದೃಶಂ ಹೃದಯಂ ಸ್ಯಾತ್ ಅಧೋಮುಖಂ. ಇದು ಸುಶ್ರುತ ಸಂಹಿತೆಯೇ. ದಲ್ಲಣಾಚಾರ್ಯರ ನಿಬಂಧ ಸಂಗ್ರಹ ವ್ಯಾಖ್ಯಾನ ಹೇಳುವಂಥದ್ದು, ಕಮಲ ಮುಕುಲಾಕಾರಂ ಹೃದಯಂ ಅಧೋಮುಖಂ. ಹೃದಯಂ ಕಮಲ ಮುಕುಲಾಕಾರಂ, ಕಮಲದ ಮೊಗ್ಗಿನಂತಿದೆ, ಅಧೋಮುಖಂ. ಇದು ನಿದ್ರಾಸ್ಥಿತಿ. ಯಾಕೆಂದರೆ ತಮೋಗುಣ, ಹಾಗಾಗಿ ಮುದುಡಿದೆ ಅದು. ನಮ್ಮ ಕಣ್ಣು ಹಾಗೆ ಆಗುತ್ತಲ್ಲ, ನೇತ್ರ ಕಮಲ ಅದು ಹೀಗಾಗುತ್ತಲ್ವ, ಮುದುರಿಕೊಳ್ಳುತ್ತೆ ನಿದ್ದೆ ಬಂದಾಗ. ಹಾಗೆ ಅಲ್ಲೂ ಕೂಡ ಆಗತ್ತೆ.
ಅಧೋಮುಖ, ತಮೋಗುಣ, ಮಗ್ಗಿನ ಆಕಾರ. ಜಾಗೃತ ಸ್ಥಿತಿಯಲ್ಲಿದ್ದಾಗ, ನಾವು ಎಚ್ಚರದಲ್ಲಿದ್ದಾಗ ರಜೋಗುಣ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಾವು ಚಟುವಟಿಕೆಗಳನ್ನ ಮಾಡ್ತಾ ಇರ್ತೇವೆ. ಮನಸ್ಸಲ್ಲೂ ಚಟುವಟಿಕೆ, ಮೈಯಲ್ಲೂ ಚಟುವಟಿಕೆ ತುಂಬ ಇರುತ್ತೆ ರಜೋಗುಣ. ಆಗ ಈ ಹೃದಯ ಕಮಲಕ್ಕೆ ಅರೆ ಬಿರಿದ ಸ್ಥಿತಿ ಇರ್ತದೆ. ಪೂರ್ತಿ ಅರಳಿಯೂ ಇಲ್ಲ, ಪೂರ್ತಿ ಮೊಗ್ಗು ಅಲ್ಲ, ಒಂದು ಸ್ವಲ್ಪ ಬಿರಿದ ಸ್ಥಿತಿ ಇರ್ತದೆ. ಮತ್ತು ಅಡ್ಡಡ್ಡಲಾಗಿ ಆ ಕಮಲದ ಮೊಗ್ಗು ಒಂದು ಸ್ವಲ್ಪ ತಿರ್ಯಂಗುಖವಾಗಿ ಅಡ್ಡಡ್ಡಲಾಗಿ ಇರ್ತದೆ. ಯಾಕೆಂದರೆ ರಜೋಗುಣದ ಗತಿ ಹಾಗೆ ಅಡ್ಡಡ್ಡ ರಜೋಗುಣದ ಗತಿ. ತಮೋಗುಣದ ಗತಿ ಅಧೋಮುಖ, ಅಧೋಗತಿ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣವೃತ್ತಿಸ್ಥಾಹ ಅಧೋಗಚ್ಚಂತಿ ತಾಮಸಾಹ. ತಾಮಸರು ಕೆಳಮುಖವಾಗಿ ಸಾಗ್ತಾರೆ, ಅಧೋಗತಿಯವರಿಗೆ. ಹಾಗಾಗಿ ಕಮಲ ಅಧೋಮುಖ ಆ ಸಮಯದಲ್ಲಿ. ರಜಸ್ಸು ತಿರ್ಯಂಗುಖ, ಅಡ್ಡಡ್ಡ ಸಂಚಾರ ಮಾಡುವಂಥದ್ದು ಅದು. ಹಾಗಾಗಿ ಕಮಲ ಅಡ್ಡಡ್ಡಲಾಗಿರುವಂಥದ್ದು ಆ ಸಮಯದಲ್ಲಿ, ಮತ್ತು ಅರೆಬಿರಿದು ಇರುವಂಥದ್ದು. ಇನ್ನು ತುರಿಯ ಸ್ಥಿತಿ ಏರ್ಪಟ್ಟರೆ ರೇ, ಯಾಕೆಂದರೆ ಅದು ಅಪರೂಪದಲ್ಲಿ ಯಾರೋ ಕೆಲವರಿಗೆ ಆಗ್ತಾ ಇದೆ, ಅದು ಇವತ್ತು ತುಂಬ ಅಪರೂಪದಲ್ಲಿ ಆಗ್ತಾ ಇದೆ, ಆಗಬೇಕಿತ್ತು ಎಲ್ಲರಿಗೂ ಕೂಡ. ಅದೇನಾದ್ರು ಏರ್ಪಟ್ಟರೆ ತುರಿಯ ಸ್ಥಿತಿ, ಆಗ ಆ ಕಮಲ ಊರ್ಧ್ವಮುಖ ಆಗತ್ತೆ. ಅಧೋಮುಖವಾದ ಕಮಲ ಊರ್ಧ್ವಮುಖ ಆಗತ್ತೆ. ಯಾಕೆಂದರೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ, ಸತ್ವಗುಣ ಕೆಲಸ ಮಾಡ್ತಾ ಇದೆ ಅಂದರೆ ಅದು ತನ್ನ ನಡೆಯನ್ನು ತೋರಿಸುತ್ತೆ. ಸತ್ವಗುಣ ಕೆಲಸ ಮಾಡುವಾಗ ಊರ್ಧ್ವಮುಖತೆ ಬರಲೇಬೇಕು ಅಂತ. ಮನುಷ್ಯನೇ ಊರ್ಧ್ವಮುಖ ಆಗ್ತಾನೆ, ಮುಖನೇ ಹೀಗಾಗ್ಬೋದು. ಅನೇಕರು ಧ್ಯಾನ ಮಾಡುವಾಗ ಧ್ಯಾನ ಸ್ಥಿತಿ ಏರ್ಪಟ್ಟರೆ ಮುಖವೇ ಮೇಲಾಗೋದುಂಟು ಅಂತ. ಯಾಕೆಂದರೆ ಸತ್ವಗುಣ ಕೆಲಸ ಮಾಡ್ತಾ ಇದೆ, ಅದು ಎಲ್ಲೆಲ್ಲೂ ತನ್ನ ಪ್ರಭಾವವನ್ನು ತೋರಿಸ್ಬೋದು, ಮೈಯಲ್ಲೂ ತೋರಿಸ್ಬೋದು, ಮನಸ್ಸಲ್ಲಂತೂ ತೋರಿಸುತ್ತೆ ಅದು. ಹಾಗಾಗಿ ಆ ಸಮಯದಲ್ಲಿ ಮೇಲ್ಮುಖವಾಗಿ ಕಮಲ ಅರಳಿ, ಪೂರ್ತಿಯಾಗಿ ಅರಳಿ ಶೋಭಿಸುತ್ತೆ. 3 ಸ್ಥಿತಿಗಳು: ತಮೋಗುಣದ ಸ್ಥಿತಿ ಒಂದು, ರಜೋಗುಣದ ಸ್ಥಿತಿ ಒಂದು, ಸತ್ವಗುಣದ ಸ್ಥಿತಿ ಒಂದು. ತಮೋಗುಣ ನಿದ್ರೆ, ರಜೋಗುಣ ಎಚ್ಚರ, ಸತ್ವಗುಣ ಧ್ಯಾನ ಅಥವಾ ತುರಿಯ ಅಂತ. ಹೀಗೆ 3 ಸ್ಥಿತಿಗಳ ಬಗ್ಗೆ ಆರ್ಯ ಸಂಸ್ಕೃತಿಯಲ್ಲಿ ಪ್ರಕಟವಾದ ಒಂದು ಲೇಖನ, ಶ್ರೀ ಶಂಕರನಾರಾಯಣ ಜೋಯಿಸರ ಲೇಖನ ನಿದ್ರೆ ವರವೋ ಅಭಿಶಾಪವೋ ಎಂಬ ಲೇಖನದಲ್ಲಿ ಈ ಎಲ್ಲ ಸಂಗತಿಗಳಿದೆ. ಅದರಲ್ಲಿ 2 ಅಂಶವನ್ನು ಸುಶ್ರುತ ಸಂಹಿತೆ ಉಲ್ಲೇಖ ಮಾಡುತ್ತೆ. ಜಾಗ್ರತಸ್ತದ್ ವಿಕಸತಿ ಸ್ವಪತಶ್ಚ ನಿಮೀಲತಿ. ಈ 3 ಹೇಳಿದ್ವಲ್ಲ ನಾವು, 2 ಅಂಶ ಸುಶ್ರುತ ಸಂಹಿತೆಯ ಮಾತಲ್ಲಿದೆ. ಎಚ್ಚರ ಇದ್ದಾಗ ವಿಕಸತಿ ಅಂತ, ಸ್ವಲ್ಪ ವಿಕಾಸ ಆಗತ್ತೆ ಅಂತ, ಪೂರ್ತಿ ವಿಕಾಸ ಆಗತ್ತೆ ಅಂತಲ್ಲ. ಜಾಗ್ರತಸ್ತದ್ ವಿಕಸತಿ ಸ್ವಪತಶ್ಚ ನಿಮೀಲತಿ, 2 ಅಂಶ ಇಲ್ಲಿದೆ. 3ನೇ ಅಂಶ ಅದು ಯಾವಾಗ ಮೇಲ್ಮುಖ ಆಗಿ ಪೂರ್ತಿ ಅರಳುವಂಥದ್ದು ಅನ್ನೋದು ಯೋಗಶಾಸ್ತ್ರದಲ್ಲಿ ಮತ್ತು ತಂತ್ರಶಾಸ್ತ್ರದಲ್ಲಿ ವಿಪುಲವಾಗಿ ಇದೆ, ಚೂರುಪಾರು ಅಲ್ಲ. ಇನ್ನು ದೇವ್ರ ಪೂಜೆ ಬಗ್ಗೆ ಹೇಳಿದ್ವಲ್ಲ ನಿನ್ನೆ ನಾವು ನಿಮಗೆ, ದೇವ್ರ ಪೂಜೆ ಅನ್ನೋದು ತಂತ್ರಶಾಸ್ತ್ರಕ್ಕೆ ಸೇರಿರುವಂಥದ್ದು. ಹಾಗಾಗಿ ಅಧೋಮುಖಂಚ ಹೃತ್ಪದ್ಮಂ ಪ್ರಣವೇನ, ಪ್ರಣವದಿಂದ ಮೇಲ್ಮುಖವಾಗಿ ಮಾಡ್ಕೋದನ್ನು, ಆಮೇಲೆ ಪೂಜೆ ಮಾಡಿದ್ರೆ ಪೂಜೆ ಅಂತ ಆಗೋದು, ಇಲ್ದಿದ್ರೆ ಪೂಜೆಯ ಒಂದು ಅಭ್ಯಾಸ, ಅಣಕ್ಕ ಮಾತ್ರ ಹೊರತು ನಿಜವಾದ ಪೂಜೆ ಅಲ್ಲ. ಅದು ಕೇವಲ ಬಾಹ್ಯಾಚಾರ ಹೊರತು ಜೀವ ಇಲ್ಲ ಅದಕ್ಕೆ ಅಂತ ಆಗ್ತದೆ ಅಂತ. ಅಲ್ಲೇ ಜೋಯಿಸರು, ನಮ್ಮ ಉಪಾಧ್ಯಾಯರವರು, ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಯೋಗ ನಿದ್ರೆಗೆ ಈ ಜಾಗೃತ ಜೀವನವು ಕಾಲು ಹಾದಿಯಾದರೆ, ಅಂದರೆ ಸಮಾಧಿ ಸ್ಥಿತಿಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಜಾಗೃತ ಜೀವನ ಅನ್ನೋದು ಕಾಲು ಹಾದಿ. ಹಾಗಾದರೆ ಈ ನಿದ್ರೆ ಹೆದ್ದಾರಿ ಅಂತ ಹೇಳಿದ್ದಾರೆ. ಯಾವುದಕ್ಕೆ? ಪರಮಾತ್ಮ ದರ್ಶನಕ್ಕೆ ಅಥವಾ ಯೋಗ ನಿದ್ರೆಗೆ ಅಥವಾ ಸಮಾಧಿಗೆ ನಿದ್ದೆ ಎನ್ನುವುದು ಹೆದ್ದಾರಿ ಎನ್ನುವಾಗ ನೀವು ಅರ್ಥ ಮಾಡ್ಕೊಳ್ಬೇಕು. ನಿದ್ದೆ ಮಹತ್ವ ಏನು ಅಂತ. ಸುಮ್ಮನೆ ಬಿದ್ದು ಹೊರಗೋದಲ್ಲ. ನೀವು ಸಕ್ರಮವಾಗಿ ಅದನ್ನು ಮಾಡಿದರೆ ಆ ನಿದ್ರೆಯೇ ನಮ್ಮನ್ನು ಸಮಾಧಿಗೆ ಕರ್ಕೊಂಡು ಹೋಗ್ಬೋದು. ನಿದ್ರೆಯೇ ಯೋಗ ನಿದ್ರೆಯಾಗಿ, ಜಾಡ್ಯ ನಿದ್ರೆಯೇ ಅಜಾಡ್ಯ ನಿದ್ರೆಯಾಗಿ ಪರಿಣಮಿಸಬಹುದು. ಶಂಕರಾಚಾರ್ಯರು ಉಲ್ಲೇಖ ಮಾಡ್ತಾರೆ ಅದನ್ನು ಅಜಾಡ್ಯ ನಿದ್ರಾ ಅಂತ. ಅದನ್ನು ತುಂಬ ಸುಂದರವಾಗಿ ತಮ್ಮ ಯೋಗ ತಾರಾವಳಿ ಅನ್ನೋ ಗ್ರಂಥದಲ್ಲಿ ಅವರು ತುಂಬ ಚಂದದಲ್ಲಿ ವಿವರಣೆ ಕೊಡ್ತಾರೆ. ಅಜಾಡ್ಯ ನಿದ್ರಾ ಅಂತ, ಪ್ರಾದುರ್ಭವೇ ಕಾಚಿತ್ ಅಜಾಡ್ಯ ನಿದ್ರಾ ಅಂತ ಹೇಳ್ತಾರೆ ಅವರು. ಕಾಚಿತ್ ಅದು ಏನು ಹೇಗೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅವರ್ಣನೀಯ ಅಂತ, ಅನಿರ್ವಚನೀಯ ಅಂಥದ್ದೊಂದು ನಿದ್ದೆ ಪ್ರಾದುರ್ಭವೇ ಏರ್ಪಡುತ್ತದೆ. ಯಾವಾಗ ಅಂದರೆ ಅಂತರ್ಮುಖವಾದ ಅತಿಶಯವಾದ ವಿಮರ್ಶೆಯ ಮೂಲಕವಾಗಿ ಎಲ್ಲ ನಮ್ಮ ಹಳೆಯ ವಾಸನೆಗಳು, ಕರ್ಮ ವಾಸನೆಗಳು ಫಲಾಯಿತೇಶು ಓಡಿ ಹೋಗಿರಲು. ಪ್ರತ್ಯೇಕ ವಿಮರ್ಶಾತಿಶಯೇನ ಪುಂಸಾಂ ಪ್ರಾಚೀನ ಗಂಧೇಶು ಫಲಾಯಿತೇಶು. ಅಂತರ್ಮುಖವಾದ ಗತಿ
ಅತಿಶಯವಾಗಿ ಏರ್ಪಟ್ಟು ನಮ್ಮ ಪ್ರಾಚೀನ ಗಂಧಗಳು, ಹಳೆಯ ವಾಸನೆಗಳೆಲ್ಲ ಓಡಿದಾಗ ಪ್ರಪಂಚ ಚಿಂತಾಂ ಪರಿವರ್ಜಯಂತಿ, ಪ್ರಪಂಚದ ಚಿಂತೆಯನ್ನೇ ಪರಿಹರಿಸಿ ಒಂದು ನಿದ್ದೆ ನಮ್ಮಲ್ಲಿ ಏರ್ಪಡುತ್ತದೆ. ಅದಕ್ಕೆ ಹೆಸರೇ ಅಜಾಡ್ಯ ನಿದ್ರೆ ಅಥವಾ ಯೋಗ ನಿದ್ರೆ ಅಂತ. ಅಯೋಗ ನಿದ್ರೆಗೆ ಈ ನಿದ್ರೆ ದಾರಿ ಪೀಠಿಕೆ ವೇದಿಕೆ ಆಗ್ಬೋದು. ಯಾವಾಗ ಅಂದರೆ ಸಕ್ರಮವಾಗಿ ಮಾಡಿದಾಗ, ಧ್ಯಾನದ ಮೂಲಕ ನಿದ್ದೆಗೆ ಹೋಗಬೇಕು, ಅಥವಾ ನಿದ್ದೆಯನ್ನು ಮಾಡುವ ಸಮಯದಲ್ಲಿ ಮಾಡುವಂತೆ ಮಾಡಬೇಕು. ಹಾಗೆ ಮಾಡಿದಾಗ ಈ ನಿದ್ದೆ ಧಾತು ಸಾಮ್ಯವನ್ನು ಕೊಡುತ್ತೆ. ಅಂದರೆ ಅದನ್ನೇ ಕೊಡುತ್ತೆ ಅಂತ ಅರ್ಥ. ಧಾತು ಸಾಮ್ಯವನ್ನು ಕೊಡುತ್ತೆ ಅಂದರೆ ಸಮಾಧಿಯನ್ನೇ ಕೊಡುತ್ತೆ ಅಂತ ಅರ್ಥ ಅದಕ್ಕೆ ಅಂತ. ಆಯುರ್ವೇದ ಪ್ರತಿಜ್ಞೆ ಮಾಡೋದು ಕೂಡ ಹಾಗೆ ಅಂತ. ಈ ಶಾಸ್ತ್ರಕ್ಕೆ ಪ್ರಯೋಜನ ಏನು ಅಂತ ಪ್ರಶ್ನೆ ಮಾಡಿ ಆ ಪ್ರಯೋಜನ ಹೇಳುವಂಥದ್ದು ಧಾತು ಸಾಮ್ಯಂ. ಅದೇ ಈ ಶಾಸ್ತ್ರದ ಪ್ರಯೋಜನ. ಈ ಸಪ್ತಧಾತುಗಳಲ್ಲಿ ಅಥವಾ ತ್ರಿಧಾತುಗಳು ಇವುಗಳಲ್ಲಿ ಸಾಮ್ಯವನ್ನು ಏರ್ಪಡಿಸಿಕೊಡುವಂಥದ್ದು. ವೈಷಮ್ಯವೇ ರೋಗ, ಧಾತು ಸಾಮ್ಯಂ ಅರೋಗತ, ಅದೇ ಆರೋಗ್ಯ ಎಂಬುದಾಗಿ ಈ ಶಾಸ್ತ್ರದ ಪ್ರಯೋಜನವನ್ನೇ ಅದನ್ನಾಗಿ ಹೇಳಿದೆ. ಅದನ್ನೇ ಮಾಡಿಕೊಡುತ್ತೆ ನಿದ್ರೆ. ಸರಿಯಾಗಿ ಮಾಡಿದರೆ ಈ ನಿದ್ದೆ ಒಂದೇ ಅದನ್ನು ಮಾಡಿಕೊಡುತ್ತೆ, ಧಾತು ಸಾಮ್ಯವನ್ನು. ನಿದ್ದೆ ಒಂದೇ ಮಾಡಿದರೆ ಸಾಕಲ್ಲ, ಹಾಗಾದರೆ ಬೇರೆ ಏನು ಬೇಕಾದ್ರೂ ಬೇರೆ ಸಮಯದಲ್ಲಿ ಮಾಡ್ಕೋಬೋದಲ್ಲ ಅಂತಂದರೆ, ನೀವು ಬೇರೆ ಸಮಯದಲ್ಲಿ ಏನು ಬೇಕಾದ್ರೂ ಮಾಡಿದರೆ ಬೇರೆ ಸಮಯದಲ್ಲಿ ಏನು ಬೇಕಾದ್ರೂ ಮಾಡಿದರೆ ನಿದ್ದೆ ಸರಿಯಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಅದನ್ನೇ ಕೇಳಬೇಕು ಅಂತಿದ್ವು. ಉದಾಹರಣೆಗೆ ಆಹಾರದಿಂದ ನಿದ್ರೆಗೆ ಅನುಕೂಲ ಹೇಗೆ ಹೇಳ್ತೀರಾ? ಪಾಠ ಆಗಿದೆ ನಿಮಗೆ, ಪ್ರವಚನ ಆಗಿದೆ. ಆಹಾರ ನಿದ್ದೆಗೆ ಸಹಾಯ ಮಾಡುತ್ತೆ. ಒಂದು ಉದಾಹರಣೆ ಕೊಡಿ. ನಿನ್ನೆ ನಾವು ಹೇಳಿದ್ದನ್ನು ಹೇಳಿ ನೋಡೋಣ. ಆಹಾರದಿಂದ ನಿದ್ದೆಗೆ ಸಹಾಯ ಆಗುವಂಥದ್ದು ಹೇಳು, ಜೋರಾಗಿ ಹೇಳಿ. ಹೇಳಿ, ಯಾರಾದರೂ ಒಬ್ರು ಹೇಳಿ. ಸರಿ ಇದೆ. ಅಂದರೆ ವಾತಪ್ರಧಾನವಾದ ಆಹಾರವನ್ನು ಜಾಸ್ತಿ ತಗೊಳ್ಳೋದೇ ಇರೋದು ಅಂತ. ಅಂದರೆ ವಾತಪ್ರಧಾನ ಆಹಾರವನ್ನು ಬಿಡಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅದು ಬೇಕಲ್ವಾ, ಶರೀರಕ್ಕೆ ವಾತವೂ ಬೇಕು. ಅದಿದ್ದರೆ ನಾವು ಚಟುವಟಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಕ್ರಿಯೆ ಅನ್ನೋದೇ ವಾತದಿಂದ ಅಂತ. ಆದರೆ ಅದನ್ನೇ ಜಾಸ್ತಿ ಬಳಸ್ತಾ ಹೋದರೆ ನಿದ್ದೆ ಕಡಿಮೆ ಆಗುತ್ತೆ. ಹಾಗೆ ಸ್ನಿಗ್ಧವಾದ ಅಂದರೆ ಜಿಡ್ಡುಳ್ಳ ಆಹಾರವನ್ನು ಜಾಸ್ತಿ ಬಳಸಿದರೆ ಅಥವಾ ಮಧುರವಾದ ಆಹಾರವನ್ನು ಜಾಸ್ತಿ ಬಳಸಿದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಅದರಿಂದ ಜಾಸ್ತಿ ಅಂದರೆ ಅದಕ್ಕೊಂದು ಇತಿಮಿತಿ ಇದೆ ಅದಕ್ಕೆ, ಅದನ್ನು ಬಿಟ್ಟೆಲ್ಲ ಅಲ್ಲ. ಆಮೇಲೆ ಇನ್ನೊಂದು ಹೇಳಿದ್ದು, ಸಾಯಂಕಾಲದ ಆಹಾರದ ಬಗ್ಗೆ ಹೇಳಿದ್ದು ನೆನಪಿದೆಯಾ ನಿಮಗೆ? ಸಂಜೆ ಆಹಾರವನ್ನು ಸಾವಕಾಶಸ್ತು ಯೋಭುಂಕ್ತೆ, ಸ್ವಲ್ಪ ಜಾಗ ಇಟ್ಟು ಮಾಡಬೇಕು ಅಂತ. ಸಾಯಂಕಾಲದ ಆಹಾರವನ್ನು ಒಂದು ಸ್ವಲ್ಪ ಹೊಟ್ಟೆ ಜಾಗ ಇಟ್ಟು ಕಿಂಚಿದೂನಂ ಸ್ವಲ್ಪ ಕಡಿಮೆ ಊಟ ಮಾಡಬೇಕು. ಅದು ಕೂಡ ಹೌದು. ಊಟ ಮಾಡಿ ಕಫಕಾಲದಲ್ಲೇ ಮಲಗಬೇಕು, 1-1.5 ಗಂಟೆ ಒಳಗೆ ಮಲಗಬೇಕು ಊಟ ಮಾಡಿ. ಇಷ್ಟು ಮಾಡಿದಾಗ ನಿದ್ದೆಗೆ ಸಹಾಯ ಮಾಡುತ್ತೆ. ಅಂದರೆ ಯಾಕೆ ಹೇಳಿದ್ವು ಅಂದರೆ, ಕೂತ್ಕೋ, ಈಗ ನಿದ್ದೆ ಒಂದನ್ನು ಸರಿ ಮಾಡಿದರೆ ಸಾಕು ಅನ್ನೋದು ಹೌದಾದರೂ ಆ ನಿದ್ದೆ ಒಂದನ್ನು ಸರಿ ಮಾಡಬೇಕು ಅಂದರೆ ಉಳಿದಿದ್ದೆಲ್ಲ ಸರಿ ಇರಬೇಕಾಗಿದೆ, ಅನಿವಾರ್ಯ ಅಂತ. ಆಹಾರ ಸರಿ ಇರಬೇಕು, ವಿಹಾರ ಸರಿ ಇರಬೇಕು, ಇಲ್ಲದಿದ್ದರೆ ನಿದ್ದೆ ಸರಿ ಇರೋದಿಲ್ಲ ಅಂತ. ಆಯುರ್ವೇದವೆಂಬ ಈ ತಂತ್ರದ ಶಾಸ್ತ್ರದ ಪ್ರಯೋಜನ ಏನು ಅಂದರೆ ಧಾತು ಸಾಮ್ಯ. ಆ ಧಾತು ಸಾಮ್ಯ ಬೇರೆಯಲ್ಲ, ನಿರ್ವಿಕಲ್ಪ ಸಮಾಧಿ ಬೇರೆಯಲ್ಲ, ಆತ್ಮದರ್ಶನ ಬೇರೆಯಲ್ಲ. ಯೋಗದ ನಿರ್ವಿಕಲ್ಪ ಸಮಾಧಿ ಅಥವಾ ವೇದಾಂತದ ಅದ್ವೈತ, ಆತ್ಮಸಾಕ್ಷಾತ್ಕಾರ, ಆಯುರ್ವೇದದ ಧಾತು ಸಾಮ್ಯ ಎಲ್ಲ ಒಂದೇ ಅದು ಅಂತ. ಅಂದರೆ ಈ ಶಾಸ್ತ್ರಗಳೆಲ್ಲ ಒಂದೇ ಕಡೆಗೆ ಹೊರಟಿವೆ. ಬೇರೆ ಬೇರೆ ದಾರಿಗಳು, ಆದರೆ ಹೋಗಿ ತಲುಪುವ ಗುರಿ ಒಂದೇ. ಆಯುರ್ವೇದ ಅಂದರೆ ಬರೀ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಹೌದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೆ. ಆದರೆ ಪೂರ್ಣಾರೋಗ್ಯ ಅಂದರೆ ಆತ್ಮದರ್ಶನ. ಪೂರ್ಣಾರೋಗ್ಯ ಏರ್ಪಟ್ಟ ಕೂಡಲೇ ಆತ್ಮದರ್ಶನ ಆಗ್ತದೆ. ಅಲ್ಲಿ ಅದೇ ಕ್ಷಣದಲ್ಲಿ ಆತ್ಮದರ್ಶನ ಆಗ್ತದೆ. ಪೂರ್ಣಾರೋಗ್ಯ ಏರ್ಪಡಬೇಕಾದ್ರೆ ಪೂರ್ಣ ಧಾತು ಸಾಮ್ಯ ಏರ್ಪಡಬೇಕು. ಧಾತು ಸಾಮ್ಯವೇ ಆರೋಗ್ಯ. ಇದಿಷ್ಟು. ಇನ್ನು ಒಂದು ಸಂಗತಿಯನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಬೇಕು. ಈ ಪ್ರಕರಣವನ್ನು ಬಿಟ್ಟು ಮುಂದಕ್ಕೆ ಹೋಗುವಾಗ, ಅಥವಾ ಮುಂದಕ್ಕೂ ಸಂಬಂಧ ಇರುವಂಥದ್ದೇ ಅದು. ಹಸಿವು ನಿದ್ರೆ ಎರಡಕ್ಕೂ ಸಂಬಂಧಪಟ್ಟಂತೆ ಒಂದು ಸಂಗತಿ, ಅದು ಬೇರೆ ಬೇರೆ ವಿಷಯಕ್ಕೂ ಅನ್ವಯ ಆಗುತ್ತೆ. ಅದನ್ನೊಂದು ಪ್ರಸ್ತಾಪ ಮಾಡಬೇಕು. ಈ ವೇಗಗಳು ಅಂತಿದೆ ಕೆಲವು ಆಯುರ್ವೇದದ ಭಾಷೆ. ವೇಗಗಳು ಅಂತ, ಈ ವೇಗಗಳನ್ನು ಧಾರಣೆ ಮಾಡಬೇಕು ಅಂತ ಆಯುರ್ವೇದ, ಧಾರಣೆ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಮಾಡಬೇಕು ಅಂತಲೂ ಹೇಳುತ್ತೆ. ನೋಡೋಣ ಅದನ್ನು. ವೇಗಗಳನ್ನು ಧಾರಣೆ ಮಾಡಬಾರ್ದು. ವೇಗಗಳು ಅಂದರೆ ಏನು ಅಂದರೆ, ವೇಗಗಳು ಅಂದರೆ ಗತಿ,
ಪ್ರವಾಹ, ತೀವ್ರತೆ, ಒತ್ತಡ ತಾನಾಗಿ ಏರ್ಪಡುವಂಥದ್ದು. ನಮ್ಮ ಶರೀರದಲ್ಲಿ ಸಹಜವಾಗಿ ಏರ್ಪಡುವಂಥದ್ದು, ನಾವೇನೋ ಮಾಡಿದ್ದಲ್ಲ, ತಾನಾಗಿ ಏರ್ಪಡುತ್ತದೆ. ಇದನ್ನು ಶರೀರ ಮಾಡ್ತಾ ಇರ್ತದೆ. ಇದನ್ನು ಯಾಕೆ ಮಾಡ್ತಾ ಇರ್ತದೆ ಅಂದರೆ, ಕೆಲವು ಸಾರಿ ಕಲ್ಮಶಗಳನ್ನು ಹೊರ ಹಾಕಲಿಕ್ಕೆ ನಮ್ಮಲ್ಲಿ ವೇಗಗಳು ಏರ್ಪಡುತ್ತವೆ. ಈಗ ಮಲಮೂತ್ರಗಳ ವಿಸರ್ಜನೆ ಇರ್ಬೋದು, ಅಥವಾ ಇಂಥದ್ದು ಇರ್ಬೋದು. ಶರೀರದ ಕಲ್ಮಶ ತನ್ನನ್ನು ಶುದ್ಧ ಮಾಡಿಕೊಡೋದು ಸಲುವಾಗಿ ಶರೀರ ಕೆಲವು ವೇಗಗಳನ್ನು ಏರ್ಪಡಿಸುತ್ತೆ, ಅಥವಾ ಏರುಪೇರುಗಳನ್ನು ಸರಿಪಡಿಸೋದಕ್ಕೆ ವೇಗಗಳು ಏರ್ಪಡುತ್ತೆ, ಅಥವಾ ಬೇಕಾದದನ್ನು ಪಡ್ಕೊಳ್ಳೋದಕ್ಕೆ, ಶರೀರಕ್ಕೆ ಅಗತ್ಯ ಇರೋದನ್ನು ಪಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಕೂಡ ವೇಗಗಳು ಏರ್ಪಡ್ಬೋದು. ಈ ವೇಗಗಳು ಏರ್ಪಟ್ಟಾಗ ಸ್ಪಂದಿಸಬೇಕು, ಅದಕ್ಕೆ ಕೈ ಹಾಕಬಾರ್ದು, ಅಲ್ಲಿ ತಡೆ ಒಡ್ಡಬಾರ್ದು. ತಡೆ ಒಡ್ಡಿದ್ರೆ ಅನಾಹುತಗಳಾಗ್ತವೆ ಅಂತ. ಹಾಗಾಗಿ ಮಾಡ್ತಾ ಇದ್ರಂತೂ ದೊಡ್ಡ ಅನರ್ಥಗಳೇ. ಏನು ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತದೆ ಆಯುರ್ವೇದ. ಏನು ಬೇಕಾದ್ರೂ ಹೋಗ್ಬೋದು, ಯಾವ ತೊಂದರೆ ಬೇಕಾದ್ರೂ ಬರ್ಬೋದು. ಏನಪ್ಪ ಅಂದ್ರೆ ಒಂದು ಸಣ್ಣ ಪಟ್ಟಿ ಇದೆ ಇಲ್ಲಿ, ಇನ್ನೂ ಇರ್ಬೋದು. ಇದು ಮುಖ್ಯವಾಗಿ ಒಂದು ಲಕ್ಷಣಪ್ರಾಯವಾಗಿ ಹೇಳ್ತಾ ಇರುವಂಥದ್ದು. ವೇಗಾನ್ ನ ಧಾರ್ಯೇತ್, ಇದನ್ನು ತಡಿಬೇಡಿ ಈ ವೇಗಗಳನ್ನು. ಯಾವುದು ಅಂದರೆ ವಾತ, ವಿಣ್, ಮೂತ್ರ, ಕ್ಷವತೃಟ್, ಕ್ಷುಧಾಂ, ನಿದ್ರಾ, ಕಾಸ, ಶ್ರಮಶ್ವಾಸ, ಜೃಂಭಾಶ್ರು, ಛರ್ದಿ, ರೇತಸಾಮ್ ಅಂತ ಒಂದು ಪಟ್ಟಿ ಕೊಟ್ಟಿದೆ. ಎಲ್ಲವನ್ನೂ ನಾವು ಇಲ್ಲಿ ಉಲ್ಲೇಖ ಮಾಡ್ತಾ ವಿವರಣೆ ಕೊಡ್ತಾ ಹೋಗೋದಿಲ್ಲ ಸಂದರ್ಭ ಅಲ್ಲೇ. ಅದು ಕೆಲವೊಂದು ನಿಮಗೆ ಉದಾಹರಣೆ ಕೊಡೋದು. ಅದನ್ನು ಚರಕರು ಕೂಡ ಹೇಳಿದ್ದಾರೆ. ನ ವೇಗಾನ್ ಧಾರೆಯೇತ್ ಧೀಮಾನ್, ಅಷ್ಟೇ ವ್ಯತ್ಯಾಸ. ವೇಗಾನ್ ನ ಧಾರೆಯೇತ್ ಅಂತವ್ರು ಹೇಳ್ತಾರೆ, ನ ವೇಗಾನ್ ಧಾರೆಯೇತ್ ಅಂತ ಇವ್ರು ಹೇಳ್ತಾರೆ. ಅಂದರೆ ಅದೇ ಮಾತೇ ಇದು ಅಂತ. ಜಾತಾನ್, ಈ ವೇಗಗಳನ್ನು ಧಾರಣೆ ಮಾಡಬೇಡ. ಏನು ಅಂದರೆ ಮೂತ್ರ ಪುರುಷಯೋ, ದ್ರವರೂಪದಲ್ಲಿಯೋ ಘನರೂಪದಲ್ಲಿಯೋ ಶರೀರ ಕಲ್ಮಶವನ್ನು ಹೊರಹಾಕಬೇಕು ಅಂತ ಸೂಚನೆ ಕೊಡುವಾಗ ತಡಿ ಅಂತ ನಾವು ಹೇಳಬಾರ್ದು ಅಂತ. ಒಳಗೆ ಉಳ್ಕೊಳ್ಬಾರ್ದು. ಅದು ಏನಾಗುತ್ತೆ ಉಳ್ಕೊಂಡ್ರೆ, ಒಳಗೆ ಉಳ್ಕೊಂಡು ಏನಾಗುತ್ತೆ ಅಂದ್ರೆ ಏನರ್ಥ, ಹೆಚ್ಚು ಕಾಲ ಇಟ್ಕೊಂಡ್ರೆ ಸೇರ್ಬೋದು ಪುನಃ ಶರೀರಕ್ಕೆ. ತುಂಬ ಕಾಲ ಇಟ್ಕೊಂಡ್ರೆ ಇದನ್ನು ಒಳಗಡೆಗೆ ವಾಪಸ್ ಸೇರ್ಬೋದು ಶರೀರಕ್ಕೆ. ಅಲ್ಲಿವರೆಗೂ ಇದರ ಅನಾಹುತಗಳಿದೆ ಅಂತ. ಹಾಗಾಗಿ ಇದನ್ನು ಮಾಡಬಾರ್ದು. ನರೇತಸೋ ನ ವಾತಸ್ಯ ನ ಛರ್ದ್ಯ ಕ್ಷವಥೋರ್ ನಚ ನೋದ್ಗಾರಸ್ಯ ನ ಜೃಂಭಾಯ ವೇಗಾನ್ ನ ವೇಗಾನ್ ಕ್ಷುತ್ ಪಿಪಾಸಯೋ ನ ಬಾಷ್ಪಸ್ಯ ನ ನಿದ್ರಾಯ ನಿಶ್ವಾಸಸ್ಯ ಶ್ರಮೇಣ ಚ ಅಂತೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಅದು ಎಲ್ಲವನ್ನೂ ಕೆಲವು ಈ ಸಭೆ ಹೇಳೋದಕ್ಕೂ ತುಂಬ ಅಷ್ಟು ಅನುಕೂಲ ಅಲ್ಲ. ನೀವು ಕೇವಲ ಪಾಠ ಅಂತ ಹೇಳ್ಬೋದು, ಅಂಥದ್ದು ಎಲ್ಲ ಇದೆ ಇದರಲ್ಲಿ. ಕೆಲವೊಂದು ಉದಾಹರಣೆ ತಗೊಳ್ತೀವಿ. ಉದಾಹರಣೆಗೆ ಈ ಸೀನು, ಅದೊಂದು ವೇಗ. ಕ್ಷವಥು ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ. ಅದೊಂದು ವೇಗ. ಇದನ್ನು ತಡೆ ಹಿಡಿಬೋದು ಅಲ್ವಾ? ಬೇರೆಯವರು ತಡೆ ಹಿಡಿಸೋ ಸುಲಭ ಇದೆ. ಯಾರಿಗಾರು ಸೀನ್ ಬರ್ತಾ ಇದೆ ಅಂತ ಮುಖದಲ್ಲಿ ಗೊತ್ತಾಗುತ್ತೆ. ಅದು ಹೋಗಿ ನಗಾಡಿಸಿದ್ರೆ, ಇನ್ನೇನೋ ಒಂದು ಮಾಡಿದರೆ ಅದು ನಿಂತೋಗ್ಬೋದು ಆ ಸಮಯದಲ್ಲಿ. ಮಾಡಬಾರ್ದು ಇದನ್ನು. ಈ ವೇಗದಲ್ಲೇ ಭಾಳ ಪ್ರಚಂಡ ವೇಗ ಸೀನು ಅಂತಂದರೆ ಅದು ಅಸಾಧ್ಯ ವೇಗದಲ್ಲಿ ಆ ಪ್ರಕ್ರಿಯೆಗಳು ನಡೆಯುತ್ತೆ ಆ ಸಮಯದಲ್ಲಿ ಅಂತ. ತಡಿಬೇಡ ಅದನ್ನು. ಅಥವಾ ಈಗ ಕಾಸ, ಕೆಮ್ಮಿದೆ ಉದಾಹರಣೆಗೆ. ಕೆಮ್ಮದನ್ನು ಕಳಿಬೋದು. ಕೆಮ್ಮು ಬಂದಾಗ ಮನೋನಿಗ್ರಹ ಮಾಡ್ತೇನೆ ನಾನು, ನನಗೆ ಅಂತಷ್ಟು ನಿಯಂತ್ರಣ ಇದೆ ಅಂತ ಕೆಮ್ಮದೇ ಕಳಿಬೋದು. ಅದು ಸ್ವಲ್ಪ ಹೊತ್ತು ಬಿಟ್ಟು ದುಪ್ಪಟ್ಟಾಗಿ ಬರ್ಬೋದು, ಜಾಸ್ತಿ ಬರ್ಬೋದು. ಆಮೇಲೆ ಅದು ಅವಕಾಶ ಜಾಸ್ತಿ ಇರ್ತದೆ, ಸುಮ್ಮನೆ ಇರೋದಿಲ್ಲ ಕೆಮ್ಮೇನು. ಅದು ಪಾಪ ಕಫ ಹೊರಗೆ ಹಾಕೋಕೆ ಪ್ರಯತ್ನ ಮಾಡ್ತಾ ಇದೆ. ಶರೀರಕ್ಕೆ ಬೇಡ, ಅದು ತೊಂದರೆ. ಅದು ಹೊರಗೆ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಹೊರಗೆ ಹಾಕೋದು ಬಿಟ್ಟು ನಾವು ಅದನ್ನು ಕೆಮ್ಮದೆ ಕೂತ್ಕೊಳ್ಳೋದು, ಅಥವಾ ಕೆಲವರಂತೂ ಕೆಮ್ಮಿ ಮತ್ತೊಂದು ಒಳಗೆ ಕಳಿಸ್ತಾರೆ. ಅದನ್ನು ಕಫವನ್ನು ನುಂಗ್ಬಿಡ್ತಾರೆ. ಮತ್ತೆ ಪಾಪ ಅದು ಯಾತಕ್ಕೋಸ್ಕರ ಮಾಡಿದ್ದದು, ನಾವು ಸರಿ ವಿರುದ್ಧ ಪ್ರತಿಕ್ರಿಯೆ ನಮ್ಮದು ಅಂತ ನುಂಗ್ಬಿಡೋದು ಅಂತ. ಅದನ್ನು ಹೀಗೂ ಎಲ್ಲ ಆಗೋದುಂಟು ಅಂತ. ಜೃಂಭ, ಆಕಳಿಕೆ ಅಲ್ವಾ? ಅದಂತೂ ಅದು ಇಂಥ ಸಮಯಕ್ಕೆ ವಿಶೇಷ. ಯಾವುದಾದ್ರು ಒಳ್ಳೆಯ ವಿಷಯ ನಡೀತಾ ಇದೆ ಅಂತ ಬಂತು ಅಂತ ಲೆಕ್ಕ ಅಂತ. ಸಂದೇಶ ಏನಂದರೆ ನಿಲ್ಲಿಸಿ ಪ್ರವಚನ ನಿಲ್ಲಿಸಿ, ಪಾಠ ನಿಲ್ಲಿಸಿ ಅಂತ ಸಂದೇಶ. ಅದು ಎಷ್ಟೊತ್ತು ಕೊರಿತಾ ಇದ್ದೀರಿ ಅಂತ ಅದ್ರ ಅರ್ಥ ಅದು ಅಂತ. ನಾವು ಬಾಯಿ ಬಿಟ್ಟು ಹೇಳ್ದೇ ಇದ್ರು ಅದು ಹೇಳ್ತಾ ಇದೆ, ಅದು ಆಕಳಿಕೆ ಹೇಳ್ತಾ ಇದೆ. ಏನಪ್ಪ ಸೂಚನೆ ಅಂದರೆ ನಿದ್ದೆ ಬರ್ತಾ ಇದೆ ಅಂತ. ಒಳ್ಳೆ ಜೋಗಳ ಹಾಡ್ದಂಗೆ ಆಗ್ತಾ ಇದೆ. ಈ ಆಕಳಿಕೆ ಸೂಚನೆ ಇದೆಯಾ? ಬರುವ ನಿದ್ದೆಯನ್ನು ಅದು ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಶರೀರ. ಆಕಳಿಕೆ ರೂಪದಲ್ಲಿ ಅವ್ರಿಗೆ ಹೊರಗೆ ಬರುತ್ತೆ ಅದು ಅಂತ. ಹಾಗಾಗಿ ನಾವು ಆಕಳಿಸ್ತಾ ಇರ್ತೇವೆ. ಜಾಂಬು ಅಂತ ಹೊರಗೆ ಬರ್ತಾ ಇರ್ತಾನೆ, ಆಕಳಿಸ್ತಂತೆ. ಬ್ರಹ್ಮದೇವರು ಆಕಳಿಸಿದಾಗ ಆಗಾಯ್ತಂತೆ, ಜಾಂಬು ಅಂತ ಹೊರಗೆ ಬಂದಂತೆ ಆಕಳಿಕೆಯಿಂದ. ನಾವು ಆಕಳಿಸಿದ್ರೆ ಯಾವ ಅಂತ ಹೊರಗೆ ಬರ್ತಾನೋ ಗೊತ್ತಿಲ್ಲ. ಅದ್ರ ಬಲವಂತ ಅಂತೂ ಮಾಡಬೇಡಿ ಅಂತ. ಅಲ್ಲಿ ಕಣ್ಣೀರು ತೊಳಿತಾರೆ ಅನೇಕರು.
ಬೇಂದ್ರೆಯವರ ಕವಿತೆ ಇದೆಯಲ್ಲ, ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ ಅಂತ ಹೇಳ್ತಾರೆ ಅವರು. ಅತ್ತಾರೆ ಹತ್ತು ಬಿಡು ಅಂತ, ಮನ್ಸಾರೆ ಹತ್ತು ಬಿಡು, ಹೋಗ್ಲಿ ಅದು ಅಂತ, ಹೊರಗಡೆಗೆ ಅದು ಅಂತ. ನಕ್ಯಾಕ ಮರಸತಿ ದುಃಖ ಅಂತ. ಹಾಗೆ ಕಣ್ಣೀರನ್ನು ಕೂಡ ತಡೆಯೋದುಂಟು ಅನೇಕರು. ಕಣ್ಣೀರು ಎರಡು ಕಾರಣಕ್ಕೆ ಬರ್ಬೋದು. ಒಂದು ದುಃಖದ ಕಣ್ಣೀರು, ಇನ್ನೊಂದು ಆನಂದದ ಕಣ್ಣೀರು. ಕೆಲವರಿಗೆ ಅದು ಪರಿಚಯವೇ ಇಲ್ಲ, ಹಾಗೊಂದು ಕಣ್ಣೀರು ಇರ್ತದೆ ಅಂತಲೇ ಗೊತ್ತಿಲ್ಲ, ಆನಂದದ ಕಣ್ಣೀರು. ಆದರೆ ಕವಿಗಳು ವರ್ಣನೆ ಮಾಡ್ತಾರೆ, ಅದು ಒಂದು ಬಿಸಿ ಇರ್ತದಂತೆ, ಇನ್ನೊಂದು ತಣ್ಣಗಿರ್ತದಂತೆ, ಅಲ್ಲಿವರೆಗೂ ಹೇಳ್ತಾರೆ. ದುಃಖಾಶ್ರು, ದುಃಖದ ಕಣ್ಣೀರು ಬಿಸಿ ಇರ್ತದೆ, ಸುಖದ ಕಣ್ಣೀರು, ಆನಂದದ ಕಣ್ಣೀರು ತಣ್ಣಗಿರ್ತದೆ ಅಂತ. ತಯೋ ರಶೀತಃ ಶಿಶಿರೋ ಅಂತ ವರ್ಣನೆ ಮಾಡ್ತಾನೆ ಕಾಳಿದಾಸ. ಅಲ್ಲೊಂದು ಕಡೆಗೆ ಸುಮಿತ್ರೆ ಮತ್ತು ಕೌಸಲ್ಯ ಅವರ ಅಳುವನ್ನು, ರಾಮ ಹಿಂದಿರುಗಿ ಬಂದಾಗ ಅವರ ಅಳುವನ್ನು ವರ್ಣನೆ ಮಾಡುವಾಗ ಶಿಶಿರಹ ಅಂತ, ತಂಪಾದ ಕಣ್ಣೀರು ಹೊರಗೆ ಬಂತು ಅಂತ. ಅಲ್ಲಿವರೆಗೆ ಬಿಸಿ ಬಿಸಿ ಕಣ್ಣೀರು 14 ವರ್ಷ ಬಂದಿತ್ತು, ಈಗ ತಂಪು ಕಣ್ಣೀರು ಬಂತು ಅಂತ. ಯಾವುದಾದ್ರೂ ತಡಿಬಾರ್ದು, ಅದನ್ನು ನೇತ್ರೋದಕ ತಡಿಬಾರ್ದು. ಛರ್ದಿ ವಾಂತಿನೂ ತಡಿಬಾರ್ದು. ಅಂದರೆ ಅವ್ರಿವ್ರ ಮೇಲೆ ಮಾಡಬಾರ್ದು, ಆದರೆ ತಡಿಬಾರ್ದು. ಯಾಕೆಂದರೆ ಅದು ಬಂತು ಅಂದರೆ ಏನೋ ಒಂದು ಒಳ್ಳೆಯದಕ್ಕೋಸ್ಕರ ಬಂದಿದೆ, ಪಿತ್ತ ಶಮನಕ್ಕೋಸ್ಕರ ಬಂದಿದೆ. ಅದು ಒಂದಷ್ಟು ಹೊರಗೆ ಹೋಗಿ ಶಾಂತಿ ಸಿಗುತ್ತೆ ನಮಗೆ. ಹಾಗಾಗಿ ವಾಂತಿ ಮಾಡ್ಕೊಂಡು ಬಿಡಬೇಕು, ಬಂದರೆ ಬಿಡಬಾರ್ದು. ಹೀಗೆ ಇದೇ ಪಟ್ಟಿಯಲ್ಲಿಯೇ ತ್ರುಟು, ಕ್ಷುಧಾ, ನಿದ್ರಾ 3 ಇದೆ. ತ್ರುಟು ಅಂದರೆ ಬಾಯಾರಿಕೆ, ತಡ್ಕೋಬಾರ್ದು, ನೀರು ಕುಡಿಬೇಕು. ನೀರಷ್ಟು ಕುಡಿಬೇಕು ಅಂದರೆ ಈ ಆಧುನಿಕವಾಗಿ ಇಷ್ಟು ಲೀಟ್ರ್ ಕುಡಿಬೇಕು, ಅಷ್ಟು ಲೀಟ್ರ್ ಕುಡಿಬೇಕು, ಹೀಗೆಲ್ಲ ಬಂದಿದೆ. ಕೆಲವರು ಇಟ್ಕೊಂಡು ಓಡಾಡ್ತಿರ್ತಾರೆ, ಆಗಾಗ ಕುಡಿತಾ ಇರ್ತಾರೆ. ಯಾಕೆಂದರೆ ಅದು ಲಕ್ಷ್ಯ ಮುಟ್ಟಬೇಕು. ಇವತ್ತು ಇಂತಿಷ್ಟು ಆಗಬೇಕಾಗಿದೆ, 3 ಲೀಟ್ರ್ ಕುಡಿಬೇಕು ಅಂದರೆ 2.5 ಲೀಟ್ರ್ ಕುಡಿಬೇಕು ಅಂದರೆ ಕುಡಿತಾ ಇರು ಅಂತದನ್ನು ಅಂತ. ಅದಕ್ಕೆ ಬೇಕೋ ಬೇಡವ ಅಂತ ನಾವು ಕೇಳೇ ಇಲ್ಲ ಶರೀರಕ್ಕೆ. ವೈದ್ಯರು ಹೇಳಿದ್ದಾರೆ ಇದು ಕುಡಿ ಇದನ್ನ ಅಂತ, ಅಥವಾ ಎಲ್ಲೋ ಗೂಗಲ್ ಹೇಳಿದೆ ಅದನ್ನು ಕುಡಿ ಅಂತ, ಕುಡಿತಾ ಇರು ಇಡೀ ದಿನ ಅಂತ. ಆದರೆ ಆಯುರ್ವೇದ ಹಾಗೆ ಹೇಳೋದಿಲ್ಲ, ಅದು ಬೇಕಾದ್ರೆ ಕೇಳುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಬಾಯಾರಿಕೆ ಆಗುತ್ತಲ್ಲ, ಆವಾಗ ಬಾಯಾರಿಕೆ ಹಿಂಗು ಕುಡಿ ಅಂತ ಅಷ್ಟೇ. ಎಷ್ಟು ಬೇಕು ಶರೀರಕ್ಕೆ ಅಂದರೆ ಆಯಾ ಶರೀರಕ್ಕೆ ಬೇರೆ ಬೇರೆ. ಅದು ಬಾಯಾರಿಕೆ ಆದಾಗ ಕುಡಿಬೇಕು, ಹೊರತು ಬಾಯಾರಿಕೆ ಆಗದೆ ಆಗಾಗ ಅಭ್ಯಾಸವಾಗಿ ನೀರನ್ನು ಕುಡಿಬಾರ್ದು ಅಂತ. ಯಾರ್ಯಾರೋ ಒಬ್ಬರನ್ನೊಬ್ಬರು ನಗ್ತಾ ಇದ್ದೀರಿ, ನಮಗೂ ಕೆಲವು ವಿಷಯ ಅರ್ಥ ಆಗ್ತಾ ಇದೆ. ಅದರಿಂದಾಗಿ ಇವ್ರು ಕುಡಿತಾರೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಯಾಕೆಂದರೆ ಕಣ್ಣು ಸನ್ನೆ ಭಾಷೆಯಲ್ಲೇ ಗೊತ್ತಾಗುತ್ತಲ್ವ ಅದು ಅಂತ. ಹಾಗಾಗಿ ಬಂದಾಗ ಅಂದರೆ ಬಾಯಾರಿಕೆ ಆದಾಗ ಕುಡಿದೇ ಇರಬೇಡ, ನೀರು ಅವಶ್ಯ ಕುಡಿ. ಆದರೆ ಬಾಯಾರಿಕೆ ಇಲ್ಲದಿದ್ದಾಗ ಕುಡಿದ್ರೆ ಅದು ಭಾರ ಶರೀರಕ್ಕೆ, ಅದು ಉಪದ್ರವ, ಅದು ತೊಂದರೆ ಅದು. ಹಾಗಾಗಿ ಬಾಯಾರಿಕೆಯನ್ನು ತಡ್ಕೋಬೇಡ, ಕ್ಷುಧಾ ವೇಗವನ್ನು ತಡ್ಕೋಬಾರ್ದು, ಹಸಿವನ್ನು ತಡ್ಕೋಬಾರ್ದು. ಅದೇ ಕಾರಣಕ್ಕೂ ಅಗ್ನಿ ಎದ್ದು ಆಹಾರ ಕೊಡು ಅಂತ ಕೇಳಿದಾಗ ಕೊಟ್ಬಿಡ್ಬೇಕು. ಇಲ್ಲದ್ರೆ ಮತ್ತೆ ಏನಾದ್ರು ಸುಡುತ್ತೆ, ಅದು ಅಗ್ನಿ ಅಲ್ವಾ ಅದು. ಆಹಾರ ಕೊಡದೇ ಇದ್ದರೆ ಇನ್ನೇನಾದ್ರೂ ಸುಡುತ್ತೆ. ಅದು ಬೇಕಾದನ್ನು ಸುಡ್ಬೋದು, ಬೇಡವಾದನ್ನು ಸುಡ್ಬೋದು. ನೀವು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಿದರೆ ಬೇಡವಾದನ್ನು ಸುಡುತ್ತೆ. ಸುಮ್ಮನೆ ಹಸಿವು ಕಟ್ಟಿದರೆ ಬೇಕಾದದ್ದನ್ನು ಸುಡ್ಬೋದು, ಅದು ತೊಂದರೆ ಮಾಡ್ಬೋದು. ಹಾಗಾಗಿ ಹಸಿವನ್ನು ನಿಯಂತ್ರಿಸಬೇಡ, ಹಾಗೆ ನಿದ್ದೆಯನ್ನು ಕೂಡ ನಿಯಂತ್ರಿಸಬೇಡ. ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ, ನಿದ್ದೆಯನ್ನು ತಡ್ಕೋಬಾರ್ದು ಅಂತ ಹೇಳಿದ್ದರಿಂದಾಗಿ ಅಲ್ಲೇ ಮಲ್ಕೊಂಬಿಡಿ ಅಂತ. ಈ ಆರ್ಯರಲ್ಲಿಗೆ ಕಷ್ಟ ಇದೆ ಇನ್ನು ಮುಂದೆ ಅಂತ ತರಗತಿಯಲ್ಲಿ ಮಲ್ಕೊಂಡ್ಬಿಡೋದು. ಆಮೇಲೆ ಕೇಳಿದ ಗುರುಗಳು ಹೇಳಿದ್ದಾರೆ, ನಿದ್ರಾ ವೇಗವನ್ನು ತಡ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಈಗ ಬಂದಿದೆ, ಈಗ ಇನ್ನೇನು ಮಾಡಲಿ ಅಂತ. ತಡ್ಕೊಳ್ಬಾರ್ದು ಅನ್ನೋದು ಹೇಗೆ ಮುಖ್ಯವೋ ಹಾಗೆ ಅದು ಎಷ್ಟೊತ್ತಿಗೂ ಬರಬಾರ್ದು ಅನ್ನೋದು ಕೂಡ ಮುಖ್ಯವೇ ಅಂತ. ಅದು ಯಾವ್ಯಾವಾಗ್ಲಾದ್ರೂ ನಿದ್ದೆ ಬರ್ತಾ ಇದೆ ಅಂದರೆ, ಯಾವ್ಯಾವಾಗ್ಲಾದ್ರೂ ಹಸಿವಾಗ್ತಾ ಇದೆ ಅಂದರೆ ಅದು ಎಂಥರ ಕೆಟ್ಟಿದೆ ಅಂತ ಅರ್ಥ. ಅದಕ್ಕೆ ಅದು ಮೊದಲು ಸರಿ ಮಾಡ್ಕೊಳ್ಬೇಕು, ಚಿಕಿತ್ಸೆ ಬೇಕು ಅಂತ ಅರ್ಥ. ಅದಕ್ಕೆ ಅದು ಸಕಾಲಕ್ಕೆ ಹಸಿವಾಗಬೇಕು, ಸಕಾಲಕ್ಕೆ ನಿದ್ದೆ ಬರಬೇಕು. ಯಾವ್ಯಾವಾಗಲೂ ನಿದ್ದೆ ಬರೋದಲ್ಲ ಅಂತ. ದೇವ್ರ ಪೂಜೆಗೆ ಕೂತಾವಾಗ ಅಥವಾ ಪ್ರವಚನದಲ್ಲಿ ಕೂತಾಗ, ಓದೋಕ್ಕೆ ಕೂತಾಗ ಎಲ್ಲ ಇದೇ ಬೇಕಾದ ಸಂದರ್ಭಕ್ಕೆ ಬರೋದು. ಅದು ಯಾವಾಗ ಬರಬಾರ್ದು ಆಗಲೇ ಬರೋದು. ಅದೆಲ್ಲ ವಿಘ್ನ, ಅದು ಹಾಗೆ ಬರಬಾರ್ದು. ನಿದ್ದೆಗೆ ಅಂತ ಹೇಳಿದ ಸಮಯ ಇದೆ, ಆಗ ಬರಬೇಕು. ಹಾಗೆ ಹಸಿವಿಗೆ ಅಂತ ಹೇಳಿದ ಸಮಯ ಇದೆ. ಹೇಳಿದ ಸಮಯ ಅಂದರೆ ಸಹಜ ಸಮಯ ಅಂತ, ಯಾರು ಹೇಳಿದ್ದಕ್ಕೋಸ್ಕರ ಹಸಿವಾಗೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಪ್ರಕೃತಿ ಸೂಚಿಸುವಂಥ ಸಮಯ ಇದೆ, ಆ ಸಮಯಕ್ಕೆ ಬರಬೇಕು. ಹಾಗೆ ಬಂದಿಲ್ಲ ಅಂದರೆ ಕೆಟ್ಟೋಗಿದೆ ವ್ಯವಸ್ಥೆ, ಸರಿ ಮಾಡ್ಕೊಳ್ಬೇಕು ಅಂತಲೇ ಅರ್ಥ ಅದಕ್ಕೆ ಅಂತ. ಹಾಗೆ ನಿದ್ರಾವೇಗ ಧಾರಣ ಮಾಡಿದರೆ ದುಷ್ಪರಿಣಾಮಗಳು ತುಂಬ ಹೇಳ್ತಾರೆ ಅದಕ್ಕೆ. ನಿದ್ರೆಯಿಂದ ಮೋಹ, ಮೂರ್ಧಾಕ್ಷಿ, ಮೂರ್ಧಾಗೌರವ, ಅಕ್ಷಿಗೌರವ, ಆಲಸ್ಯ, ಜೃಂಭಿಕ,
ಅಂಗಮರ್ದ ಅಂತ ಹೇಗೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಒಂದು ಏನೇನೋ ಆಗುತ್ತೆ ಅಂತ, ಅದಕ್ಕೆಲ್ಲ ಪರಿಹಾರನೂ ಹೇಳಿದ್ದಾರೆ, ಹೀಗೀಗೆ ಮಾಡಿ ಅಂತ. ಅದು ಚಿಕಿತ್ಸೆ ವಿಷಯ ಆಯಿತು ಮುಂದೆ. ಅದು ಅಂತ ಇಷ್ಟು ತಿಳ್ಕೊಳ್ಬೋದು. ಅನೇಕ ಅನರ್ಥಗಳು ಏರ್ಪಡ್ತವೆ ಯಾವಾಗ ಅಂದರೆ ಈ ವೇಗಗಳನ್ನು ತಡೆದಾಗ ಮಾತ್ರ ಅಲ್ಲ, ವೇಗಗಳನ್ನು ಉದೀರ್ಣ ಮಾಡೋದು ಕೂಡ ದೋಷ. ವೇಗಧಾರಣ ಮತ್ತು ವೇಗೋದೀರ್ಣ. ಉದೀರ್ಣ ಅಂದ್ರೇನು? ಅದು ಬರ್ತಾ ಇಲ್ಲ, ನಾವು ಬರ್ಸೋದು ಅದನ್ನ ಅಂತ. ಈಗ ಸೀನ್ ಬರ್ತಾ ಇಲ್ಲ, ಅದಕ್ಕೊಂದು ಸಣ್ಣ ಕಡ್ಡಿನ ತೆಗೆದು ಮೂಗೊಳಗೆ ಹಾಕಿ ಹಿಂಗಂದ್ರೆ ಬರ್ತದೆ. ಗೊತ್ತಲ್ವಾ? ಗೊತ್ತಿದಲ್ವ ನಿಮ್ಗೆ? ಅದು ಯಾರ್ಯಾರು ಮಾಡ್ತಿದ್ದಾರೋ ಗೊತ್ತಿಲ್ಲ. ಸಣ್ಣದು ಅಂಥದ್ದು ಏನಾದ್ರು ಒಂದು ತೊಗೊಂಡು ಅಥವಾ ಯಾರು ಮಲ್ಕೊಂಡಿದ್ರೆ ಮೂಗೊಳಗೆ ಹೀಗೆ ಕಾಡ್ಸೋದು, ನಿದ್ದೆ ಮಾಡ್ತಾ ಇದ್ರೆ ಅದು. ಎರಡು ದೋಷ ಒಟ್ಟಿಗೆ, ಒಂದು ನಿದ್ರಾಭಂಗ, ಇನ್ನೊಂದು ಅದು ಬರದೇ ಇದ್ದಿದ್ದನ್ನು ಬರ್ಸೋದು, ಕೃತ್ರಿಮವಾಗಿ ಬರ್ಸೋವಂಥದ್ದು. ಕೃತ್ರಿಮವಾಗಿ ಇದು ಯಾವುದನ್ನು ಕೂಡ ಮಾಡಬಾರ್ದು. ದೇಹ ತಾನಾಗಿ ಮಾಡ್ಕೊಳ್ಬೇಕು ಹೊರತು ನಾವಾಗಿ ಇದು ಯಾವುದನ್ನು ಮಾಡಲಿಕ್ಕಿಲ್ಲ. ಅಥವಾ ಈ ಕೆಮ್ಮೋದು, ಉದಾಹರಣೆಗೆ ಯಾರದ್ದೋ ಗಮನ ಸೆಳೀಬೇಕು ಅಂತ ಹೋಗಿ ಕೆಮ್ಮೋದವ್ರ ಹತ್ರ ಹೋಗಿ, ಇದಂತೂ ಪ್ರಸಿದ್ಧ ಅಲ್ವಾ? ನಾನು ಬಂದಿದ್ದೇನೆ ಗೊತ್ತಾಗೋದಕ್ಕೋಸ್ಕರ ಕೆಮ್ಮೋದು ಅಂತ. ಹಾಗೆಲ್ಲ ಇಲ್ಲ. ಕೆಮ್ಮು ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರವಾಗಿದೆ. ಅದು ಅದಕ್ಕೋಸ್ಕರವೇ ಬೆಳೆಸ್ಬೇಕು ಹೊರತು ಸುಮ್ಮನೆ ಹೋಗಿ ಕೆಮ್ಮಿಗೆ ಗಮನ ಸೆಳೆಯೋದಲ್ಲ ಅಂತ. ಕರೀರಿ, ಯಾರು ಬೇಡ ಅಂತವ್ರು, ಕೆಮ್ಮೋದ್ಯಾಕೆ? ಹಾಗೆ ಕೃತ್ರಿಮವಾಗಿಂದೆಲ್ಲ ಮಾಡಬಾರದು ಅಂತ. ಹಾಗೆ ಆಕಳಿಕೆ, ಅದು ಕೂಡ ಕೃತ್ರಿಮ ಮಾಡೋಕ್ಕೆ ಬರುತ್ತೆ. ಇನ್ನು ಕಣ್ಣೀರನ್ನು ಕೆಲವರು ಕೃತ್ರಿಮ ಮಾಡ್ತಾರೆ, ಕಾರಿದ್ರೆ ಬರುತ್ತೆ ಅಂತವ್ರು ಹೇಳ್ತಾರೆ. ಕಣ್ಣೀರು ಅವ್ರಿಗೆ ದುಃಖ ಆಗಬೇಕು ಅಂತಿಲ್ಲ, ದುಃಖ ಆದಾಗ ಕಣ್ಣೀರು ಬರಬೇಕು, ಆನಂದ ಆದಾಗ ಕಣ್ಣೀರು ಬರಬೇಕು, ಅಥವಾ ಕಣ್ಣಿಗೇನೋ ಬಿದ್ದರೆ ಕಣ್ಣೀರು ಬರಬೇಕು, ಹೊಗೆ ಬಂದರೆ ಮತ್ತೊಂದಾದ್ರೆ ಇಂಥ ಸಮಯಕ್ಕೆಲ್ಲ ಕಣ್ಣೀರು ಬರಬೇಕು, ಸಹಜ. ಅದು ಇದು ಅದಲ್ಲ, ಏನೂ ಇಲ್ಲ, ಅದು ಬಾ ಅಂದರೂ ಬರುತ್ತೆ, ಹೋಗು ಅಂದ್ರೆ ಹೋಗುತ್ತೆ ಕಣ್ಣೀರು ಅಂತ. ಅದು ಹೇಗೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಹಾಗೆ ಅದು ಇದೆಲ್ಲ ಮಾಡಬಾರ್ದು. ಅದು ಸಹಜವಾಗಿ ಭಾವದ ಕಾರಣಕ್ಕೂ ಅಥವಾ ಶಾರೀರಿಕವಾದ ಕಾರಣಗಳಿಗೋಸ್ಕರ ಬರಬೇಕು ಹೊರತು ಕೃತ್ರಿಮವಾಗಿ ಕಣ್ಣೀರನ್ನು ತಂದ್ಕೊಳ್ಳೋದು, ಅಥವಾ ಗಂಟ್ಲೊಳಗೆ ಕೈ ಹಾಕಿ ವಾಂತಿ ಮಾಡೋದು, ಬೆರಳನ್ನು ಗಂಟ್ಲವರೆಗೂ ತಗೊಂಡೋಗಿ ಆಡಿಸಿ ಅದನ್ನು ಅಂತ ವಾಂತಿ ಮಾಡ್ಕೊಳ್ಳೋದು ಮಾಡಬಾರ್ದು ಅಂತ. ನಿದ್ದೆ, ಅದನ್ನು ಕೂಡ ಕೃತ್ರಿಮವಾಗಿ ಮಾಡ್ಬೋದು. ಹೇಗೆ? ಮಾತ್ರೆ ತಗೊಂಡ್ರಾಯ್ತು, ನಿದ್ದೆ ಮಾತ್ರೆ ಕೃತ್ರಿಮವಾದ ನಿದ್ರೆ ಅದು ಅಂತ. ಆ ಕೃತ್ರಿಮವಾದ ನಿದ್ರೆ ಕೃತ್ರಿಮವಾದ ಫಲಗಳನ್ನೇ ಕೊಡಬೇಕು, ಅದು ನಿಜವಾದ ಫಲಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಮೂಲ ಹುಡುಕಿ ಅದಕ್ಕೆ ಪರಿಹಾರ ಮಾಡಬೇಕು ಹೊರತು ಯಾಕೆ ನಿದ್ದೆ ಬರ್ತಾ ಇಲ್ಲ ಅನ್ನೋದಕ್ಕೆ ಚಿಕಿತ್ಸೆಗಳಿದೆ, ಅದನ್ನು ಮಾಡಬೇಕು ಹೊರತು ಇದು ಮಾಡೋದಲ್ಲ, ಮಾತ್ರೆ ತಗೊಂಡು ನಿದ್ದೆ ಮಾಡೋದಲ್ಲ. ಅನರ್ಥಗಳಿಗೆ ಕಾರಣ ಆಗ್ಬೋದು ಅದು. ಹಾಗಾಗಿ ಈ ಉದೀರ್ಣ ಇವೆಲ್ಲವನ್ನು ಕೂಡ ಕೃತ್ರಿಮವಾಗಿ ಮಾಡಿದಾಗ ದೋಷಗಳು ಏರ್ಪಡ್ತವೆ ಅಂತ ಒಂದೊಂದಕ್ಕೂ ಪಟ್ಟಿ ಕೊಟ್ಟಿದ್ದಾರೆ. ಯಾವ್ಯಾವುದನ್ನು ತಡೆದ್ರೆ ಏನೇನು ರೋಗ ಬರ್ಬೋದು, ಯಾವುದನ್ನು ಕೃತ್ರಿಮವಾಗಿ ಮಾಡಿದ್ರೆ ಏನೇನು ರೋಗಗಳು ಬರ್ಬೋದು ಎಲ್ಲ ಹೇಳಿದ್ದಾರೆ. ಎಲ್ಲ ಹೇಳಿದ ಮೇಲೆ ಕೊನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ವಿಚಿತ್ರವಾಗಿ ಹೇಳ್ತಾರೆ, ಇಷ್ಟೇ ರೋಗಗಳ ಮುಗಿತಾ ಬರೋದು ಅಂತ ಕೇಳಿದರೆ ಸರ್ವೇಪಿ ರೋಗ ಜಾಯಂತೆ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಶರೀರದ ಕ್ರಿಯೆಗಳಲ್ಲಿ, ಸಹಜ ಕ್ರಿಯೆಗಳಲ್ಲಿ ಹಸ್ತಕ್ಷೇಪ ಮಾಡಿದರೆ ಒಂದೊಂದಕ್ಕೂ ಪಟ್ಟಿ ಕೊಟ್ಟಿದ್ದಾರೆ. ನಿದ್ದೆಯನ್ನು ತಡೆದ್ರೆ ಏನು, ಹಸಿವನ್ನು ತಡೆದ್ರೆ ಏನು, ಅಥವಾ ಆಕಳಿಕೆ ತಡೆದ್ರೆ ಏನು, ಎಲ್ಲಕ್ಕೂ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ಪ್ರಶ್ನೆ ಕೇಳ್ಕೊಂಡವ್ರೆ ಇಷ್ಟೇನಾ ಮುಗಿತಾ ಅಂತ ಕೇಳಿದರೆ ಇಲ್ಲ, ಮುಗಿದಿಲ್ಲ. ರೋಗ ಸರ್ವೇಪಿ ಜಾಯಂತೆ ವೇಗೋದೀರ್ಣ ಧಾರಣೈ. ಈ ವೇಗದ ಉದೀರ್ಣ ಮತ್ತು ಧಾರಣ ಕೃತ್ರಿಮವಾಗಿ ನಾವು ಮಾಡುವಂಥದ್ದು, ಸಹಜವಾಗಿ ಆಗಬೇಕಾಗಿದ್ದನ್ನು ಅಥವಾ ಸಹಜವಾಗಿ ಬರೋದನ್ನು ತಡೆಯೋದು, ಈ ಉದೀರ್ಣ ಮತ್ತು ಧಾರಣ. ಇದನ್ನು ಮಾಡಿದ್ದೇ ಹೋದಾದರೆ ಇಂಥದ್ದಂತಿಲ್ಲ, ಯಾವ ರೋಗ ಬೇಕಾದರೂ ಬರ್ಬೋದು. ರೋಗ ಅಂತ ಹೆಸರಿಡ್ತಕ್ಕಂಥ ಯಾವುದು ಬೇಕಾದ್ರೂ ಬರ್ಬೋದು ಅಂತ ಕಂಠೋಕ್ತವಾಗಿ ಘೋಷಣೆ ಮಾಡಿದ್ದಾರೆ. ರೋಗ ಸರ್ವೇಪಿ ಜಾಯಂತೆ ವೇಗೋದೀರ್ಣ ಧಾರಣೆ. ಹುಷಾರಾಗಿರಿ. ಶರೀರ ಅನ್ನೋದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಯಂತ್ರ. ಅದು ಏನು ಮಾಡುತ್ತೋ ಸಕಾರಣವಾಗಿ ಮಾಡುತ್ತೆ. ಅದು ಕೈ ಹಾಕಬೇಡಿ, ಅಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ತನ್ನ ಕೆಲಸವನ್ನು ಮಾಡಲಿಕ್ಕೆ ಬಿಡಿ. ಅದಕ್ಕೆ ಸಹಜವಾಗಿ ಏನಾದ್ರು ಕಿತಾಪತಿ ಮಾಡಿದರೆ ಆಮೇಲೆ ಸೀತಾಪತಿಯು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಾಗಾಗ್ಬೋದು ಅಂತ. ಅವನೇನು ಮಾಡ್ತಾನೆ? ನಾವು ಮಾಡೋ ಅನಾಹುತಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಅವನೇನು ಮಾಡ್ತಾನೆ? ಆಮೇಲೆ ಕರ್ಮದ ಫಲ ಅನುಭವಿಸ್ಲೇಬೇಕು ಅಂತ. ಹಾಗಾಗಿ ಸರ್ವೇಪಿ ರೋಗ ಜಾಯಂತೆ ನ ಕೇವಲ ಪೂರ್ವೋಕ್ತ ಏವ. ಈ ಪಟ್ಟಿಲಿರೋದು ಮಾತ್ರ ಅಲ್ಲ, ಎಲ್ಲ ರೋಗಗಳು ಕೂಡ ಬರ್ಬೋದು. ಯಾಕೆಂದರೆ ಅದು ಪ್ರಾಣಕೋಪ, ಈ ವಾತಕೋಪ ಏರ್ಪಡುವಂಥದ್ದು. ಅದರಲ್ಲಿ ವಾಯು ಕೋಪ್ಯತೆ ಸ್ವಕರ್ಮಣ ಏವ ವಾಯು ಕೋಪ್ಯತೆ ಸಕುಪಿತಃ ಸರ್ವಾನೇವ ವಿಕಾರಾಂಚನೇತಿ.
ಈ ನಮ್ಮೊಳಗಿರ್ತಕ್ಕಂಥ ವಾಯು ಅಥವಾ ವಾತ ಏನಿದೆ ಅದರದ್ದೇ ಕೆಲಸ. ಈ ವೇಗವನ್ನು ತಡೆಯೋದೋ ಬಿಡೋದೋ ನಾವು ಮಾಡ್ತೇವಲ್ಲ, ಕೃತ್ರಿಮವಾಗಿ ಮಾಡೋದೋ ಮಾಡ್ತೇವಲ್ಲ, ಅದು ವಾತದ ಮೂಲಕ ಆಗಬೇಕು. ಅದು ಮಾಡಿದಾಗ ಏನಾಗುತ್ತೆ ಅಂದರೆ ತನ್ನ ಕರ್ಮದಿಂದ ತಾನೇ ಕೋಪಗೊಂಡ ಆ ವಾತ ಏನು ಬೇಕಾದ್ರೂ ವಿಕಾರವನ್ನು ಸೃಷ್ಟಿ ಮಾಡ್ಬೋದು ಅಂತಿಷ್ಟು ಹೇಳಿದ ಮೇಲೆ ಈಗ ಮತ್ತೊಂದು ಪ್ರಶ್ನೆ ಬಂತು. ಇದು ವೇಗರೋಧ ರೋಗ ಜಾಯಂತೆ. ಹಾಗಾದ್ರೆ ಯಾವುದನ್ನು ತಡ್ಕೋಬಾರ್ದಲ್ವಾ, ಎಲ್ಲದನ್ನು ಅದರಷ್ಟಕ್ಕೆ ಆಗೋಕ್ಕೆ ಬಿಡಬೇಕಲ್ವ ನಾವು. ಹಾಗಾದರೆ ಮನಸ್ಸೊಳಗೆ ಕಾಮಕ್ರೋಧಗಳು ಹುಟ್ಟುತ್ತಾ ಇದೆ, ದ್ವೇಷ ಹುಟ್ಟುತ್ತಾ ಇದೆ, ಈರ್ಷ್ಯೆ ಹುಟ್ಟುತ್ತಾ ಇದೆ. ಹುಟ್ಟಲಿ, ತಡೆದ್ರೆ ರೋಗ ಬರ್ಬೋದು, ದೋಷ ಬರ್ಬೋದು ಅನ್ನೋ ಪ್ರಶ್ನೆ ಇದೆಯಲ್ವಾ. ಅದು ವೇಗವೇ ತಾನೆ, ಏನು ಕಡಿಮೆ ವೇಗವಾದು. ಸಿಟ್ಟು ಬಂತು ಅಂದ್ರೆ ಏನು ವೇಗ ಅದು, ಇಲ್ಲೇ ಇರೋ ವೇಗ ಎಲ್ಲ ಬಂದ್ಬಿಡುತ್ತೆ ಅಂತ ಸಿಟ್ಟು ಬಂದಾಗ ಅಂತ. ಅಲ್ಲ, ತುಟಿ ಒದರುತ್ತೆ, ಮಾತು ತೊದಲತ್ತೆ, ನಿಧಾನಕ್ಕೆ ಹೇಳೋದನ್ನು ಓಡಿಸಿ ಹೇಳ್ತಾನೆ. ಹೇಳ್ಬೇಕಾದ್ರೆ ವೇಗ ಅಲ್ಲದೆ ಮತ್ತೇನೇನಿದು ಅಂದರೆ ಮನೋವೇಗಾಂಶ ಧಾರೆಯೇ. ಈ ಶರೀರದ ಈ ವೇಗಗಳು, ಹೇಳಿದ ವೇಗಗಳನ್ನು ತಡಿಬಾರ್ದು ಅಂತ ಹೇಳಿದಷ್ಟೇ ಹೊರತು, ಆದರೆ ಮನೋವೇಗಗಳನ್ನು ಧಾರೆಯೇ, ತಡೆ ಹಿಡಿಬೇಕು. ಅದನ್ನು ಏನೆಲ್ಲ ಅಂದರೆ ಧಾರೆಯಿತ್ತು ಸದಾ ವೇಗಾನ್ ಹಿತೈಷಿ ಪ್ರೇತ್ಯ ಚೇಹಚ. ನಿನಗೆ ಇಲ್ಲೂ ಬದುಕಿರುವಾಗಲೂ ಒಳ್ಳೆಯದಾಗಬೇಕು, ಸತ್ತ ಮೇಲೂ ಚೆನ್ನಾಗಿರಬೇಕು ನೀನು ಅಂತಾದರೆ ಈ ವೇಗಗಳನ್ನು ನೀನು ತಡೆ ಹಿಡಿಬೇಕು. ಯಾವುದು ಅಂದರೆ ಲೋಭ, ಈರ್ಷ್ಯ, ದ್ವೇಷ, ಮಾತ್ಸರ್ಯ, ರಾಗಾದೀನಾಂ ಜಿತೇಂದ್ರಿಯ. ಈ ಲೋಭ, ಈರ್ಷ್ಯ, ದ್ವೇಷ, ಮಾತ್ಸರ್ಯ, ರಾಗ ಮೊದಲಾದವುಗಳು. ಇಮಾಂಸ್ತು ಧಾರೆಯೇದ್ ವೇಗಾನ್, ಇದನ್ನು ಅವಶ್ಯವಾಗಿ ಈ ವೇಗಗಳನ್ನು ಧಾರಣೆ ಮಾಡು. ಯಾಕೆಂದರೆ ಅಶಸ್ತಾನಾಂ, ಇದು ಒಳ್ಳೆಯದಲ್ಲ, ಇದು ಕೆಟ್ಟದ್ದು ಅಂತ ಪಟ್ಟಿ ಕೊಟ್ಟರು. 3 ಥರದ ಪಟ್ಟಿ ಇದೆ. ಇಂತಿಂಥ ಮನಸ್ಸಿನ ವೇಗಗಳನ್ನು ಧಾರಣೆ ಮಾಡಬೇಕು, ವಾಗ್ವೇಗಗಳು ಅಂತಿದೆ, ಅದನ್ನು ಧಾರಣೆ ಮಾಡಬೇಕು. ಮತ್ತು ಶರೀರದಲ್ಲಿ ಕೂಡ ಕೆಲವು ವೇಗಗಳನ್ನು ಧಾರಣೆ ಮಾಡಲಿಕ್ಕಿದೆ, ಮಾಡುವಂಥದ್ದು. ಈ ಪಟ್ಟಿಲಿರೋದಲ್ಲ, ಬೇರೆ ಅದು. ಹಾಗಾಗಿ ಮನೋವಾಕ್ಕಾಯ ಕರ್ಮಣ, ಮನಸ್ಸು ವಾಕ್ಕು ಕಾಯ ಕರ್ಮದಲ್ಲಿ ಇಂತಿಂಥದ್ದನ್ನು ನಿರೋಧ ಮಾಡಲಿಕ್ಕಿದೆ ಅಂತ. ಏನು ಅಂದರೆ ಲೋಭ ಮೊದಲನೇದು, ವಿಷಯೇ ಅನುಚಿತ ಪ್ರಾರ್ಥನಾ ಅಂತ. ಅಂದರೆ ಆ ಆಸೆ ಸರಿಯಲ್ಲ, ಅಪೇಕ್ಷೆ ಬೇಕು ಅನ್ನೋದು ಭಾವ ಸರಿಯಲ್ಲ ಅಂಥದ್ದು. ವಸಿಷ್ಠರ ಗೋವನ್ನು ವಿಶ್ವಾಮಿತ್ರ ಬಯಸಿದರೆ ಏನದು, ಅದು ಸಾತ್ವಿಕ ಆಸೆ ಅಲ್ಲ, ಅದು ಸಲ್ಲದ ಆಸೆ ಅದು ಅಂತ. ಶೋಕ, ದೈನ್ಯ, ಶೋಕ ಅಂತಂದರೆ ಏನೋ ಕಳ್ಕೊಂಡಾಗ ಮಾಡಿದಾಗ ಬರುವಂಥದ್ದು ಅದು. ಭಯಂ, ಏನೋ ತೊಂದರೆ ಬರುತ್ತೆ ಅಂತ. ಅಪಕಾರಾನುಸಂಧಾನಜಂ ದೈನ್ಯಂ, ಏನೋ ತೊಂದರೆ ಬರುತ್ತೆ ಅಂತ ಮನಸ್ಸು ಆತಂಕ ಪಡುವಂಥದ್ದು. ಕ್ರೋಧ, ಪ್ರದ್ವೇಷ, ಏನ ಪ್ರಜ್ವಲಿತ ವಿಮಾತ್ಮಾನಂ ಮನ್ಯತೆ, ತಾನಿಗೆ ತಾನೇ ಹೊತ್ತಿ ಉರಿದಂತೆ ಆಗ್ತಾನೆ, ಆ ಭಾವ, ಅದಕ್ಕೆ ಕ್ರೋಧ ಅಂತ ಹೆಸರು. ಮಾನಃ, ಮಾನ ಅಂದರೆ ಏನು, ಮಾನ ಇಲ್ಲ ಮರ್ಯಾದೆ ಇಲ್ಲ ಅಂತ ಬೈತಾರಲ್ವಾ, ಅದಲ್ಲ ಇದು. ಇದು ಬೇರೆ, ಇದು ಬೇಡದೇ ಇರೋದು, ಬಿಡುವಂಥದ್ದು ಇದು. ಮಾನಃ ಅಂದರೆ ಇಲ್ಲದಿರುವ ಗುಣಗಳನ್ನು ತನ್ನೊಳಗೆ ಆರೋಪ ಮಾಡಿಕೊಂಡು ಇದೆ ಅಂತ ಅಂದ್ಕೊಂಡು ದೊಡ್ಡ ಜನ ಅಂತ ಓಡಾಡೋದು, ಮಾನ ಅಂತ ಕರೀತಾರೆ. ಗರ್ವ ಅಂತ, ಮಾನ ಗರ್ವ ಅಂತ ಹೇಳ್ತಾರಲ್ಲ ಅಂಥದ್ದದು ಅಂತ. ಸದಸದ್ ಗುಣಾಧ್ಯಾರೋಪೇಣ, ಇರುವ ಗುಣಗಳು ಇಲ್ಲದಿರುವ ಗುಣಗಳು ಎಲ್ಲವನ್ನೂ ತನ್ನಲ್ಲಿದೆ ಅಂತ ಆರೋಪಣೆ ಮಾಡಿಕೊಂಡು ಕೃತ್ರಿಮವಾಗಿ ಗರ್ವಿಷ್ಠನಾಗಿ ಓಡಾಡ್ತಾ ಇದ್ದಾನೆ ಅಂತ. ನಿಯಂತ್ರಣ ಮಾಡುವಂಥ. ನೈರ್ಲಜ್ಜ್ಯಂ, ಲಜ್ಜೆ ಇಲ್ಲದೆ ಇರುವಂಥದ್ದು. ಲಜ್ಜೆ ಅಂದರೆ ಏನು, ಜುಗುಪ್ಸಿತವಾದ್ದನ್ನು ತೋರಿಸ್ಬಾರ್ದು ಬೇರೆಯವರಿಗೆ ಅಂತ, ವ್ಯಕ್ತಪಡಿಸ್ಬಾರ್ದು. ಅದು ಲಜ್ಜೆ. ಅದು ಇಲ್ಲೇ ಇದ್ರೆ ಹೋಯ್ತು ಜೀವನವೇ ಅಂತ. ಲಜ್ಜೆ ಇಲ್ಲ ಅಂತಂದರೆ ಮನುಷ್ಯ ಭಾಳ ಕೊಳಕಾಗ್ಬಿಡ್ತಾನೆ, ಹಾಗಾಗಬಾರ್ದು. ಈರ್ಷ್ಯ ಅಂದರೆ ಪರಸಂಬಂಧ ಪ್ರತಿಷೇಧ ಹೆಚ್ಚ, ಇನ್ನೊಬ್ಬರಿಗೆ ಸಿಗಬಾರ್ದು, ಅದು ಇನ್ನೊಬ್ಬರಲ್ಲಿ ಇರಬಾರ್ದು. ಒಂದು ವಸ್ತು ತಾನು ಬಯಸುವಂಥದ್ದು ಮತ್ತೊಬ್ಬರಲ್ಲಿ ಇರಬಾರ್ದು ಎನ್ನುವಂಥ ಭಾವ ಇದ್ದಾಗ ಏನೋ ಒಂದು ಉರಿ ಒಳಗಡೆಗೆ. ಈರ್ಷ್ಯ, ರಾಗ ಅಥವಾ ಅತಿರಾಗ, ಅದು ಸರಿಯಾದ ಬೇಕಾದ ವಿಷಯಕ್ಕೆ ಆದರೂ ಮತ್ತು ಬೇಕು ಅಂತ ಶುರುವಾದರೆ, ಅನಗತ್ಯವಾಗಿ ಜಾಸ್ತಿಯಾಗಿ ಅದು ಬೇಕು ಅಂತ ಆಗೋಕ್ಕೆ ಶುರುವಾದರೆ ಪುನಃ ಪ್ರವರ್ತನೆ ಇಚ್ಛಾ ಇರಬಾರ್ದು ಅದು. ಇನ್ನು ಅಭಿಧ್ಯ ಅಂತ ಒಂದಿದೆ. ಅಭಿಧ್ಯ ಅಂದರೆ ಅಭಿಧೇಯ ಬೇರೆ, ಅಭಿಧೇಯ ಅಲ್ಲ ಇದು. ನಮ್ಮ ವಿದ್ಯಾರ್ಥಿನಿ ಒಬ್ಬಳು ಅಭಿಧೇಯ ಅಂತಿದ್ದಾಳೆ. ಅಭಿಧೇಯ ಅಂದರೆ ಒಂದು ಹೆಸರು, ಯಾವುದಕ್ಕಾರು ಒಂದು ಹೆಸರಿಟ್ಟರೆ ಆ ಹೆಸರಿಂದ ಸೂಚಿಸಲ್ಪಡುವಂಥದ್ದು ಅನ್ನುವ ಅರ್ಥ ಇದೆ ಅದಕ್ಕೆ. ಅಭಿಧ್ಯ ಅನ್ನೋದೊಂದು ದುರ್ಗುಣ, ಅದು ಬೇರೆ. ಅದು ಪರದ್ರೋಹ ಚಿಂತನೆ ಮನಸ್ಸಿನಿಂದ, ಅಥವಾ ಪರದ್ರವ್ಯದ ವಿಷಯದಲ್ಲಿ ಆಸೆ.
ಇನ್ನೊಬ್ಬರು ಸೊತ್ತಿನ ಬಗ್ಗೆ ಆಸೆ, ಇನ್ನೊಬ್ಬರಿಗೆ ಕೇಳಿ ಮಾಡಬೇಕು ಅನ್ನುವಂಥ ಮನಸ್ಸು, ಇದು ಅಭಿಧ್ಯ, ಇದಿರಬಾರ್ದು ಯಾವುದೇ ಕಾರಣಕ್ಕೂ. ಇದೆಲ್ಲ ಮನಸ್ಸಿನ ವೇಗಗಳು. ಅಂದರೆ ಕೆಟ್ಟ ಗುಣಗಳು, ಕೆಟ್ಟ ಭಾವಗಳು ಇದನ್ನೆಲ್ಲ ನಿಯಂತ್ರಣ ಮಾಡಬೇಕು ಅನ್ನೋ ಒಂದೇ ಮಾತಲ್ಲಿ ಇದನ್ನು ಹೇಳ್ಬೋದು. ಮಾತಲ್ಲಿ ಕೂಡ ಸ್ವಲ್ಪ ನಿಯಂತ್ರಣ ಬೇಕಂತೆ. ಎಲ್ಲಿ ಅಂದರೆ ಪರುಷಂ ಅಂದರೆ ತುಂಬ ಒರಟಾದ ಮಾತು, ಇನ್ನೊಬ್ಬರಿಗೆ ನೋವು ಮಾಡುವಂಥದ್ದು, ಇನ್ನೊಬ್ಬರಲ್ಲಿ ಉದ್ವೇಗವನ್ನು, ಭಯವನ್ನು ಉಂಟು ಮಾಡುವಂಥದ್ದು, ಮಾಡಬಾರ್ದಂಥ ಮಾತನ್ನು. ಸತ್ಯವೇ ಆದರೂ ಕೂಡ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಯಾಕೆ ಅಂದರೆ ಅದು ಪರೋದ್ವೇಜಕ ಅಂತ, ಇನ್ನೊಬ್ಬರಿಗೆ ಅದು ಉದ್ವೇಗವನ್ನು ಉಂಟು ಮಾಡ್ತದೆ, ಇನ್ನೊಬ್ಬರ ಮನಸ್ಸಿನಲ್ಲಿ ಕ್ಷೋಭೆಯನ್ನು ಉಂಟು ಮಾಡ್ತದೆ. ಪಾಪ ಅದು. ಇನ್ನೊಬ್ಬರಲ್ಲಿ ಕ್ಷೋಭೆಯನ್ನು ಏರ್ಪಡಿಸಿದರೆ ಆ ದೋಷ ನಮಗೆ ಬರ್ತದಲ್ಲ. ಹಾಗಾಗಿ ಪುರುಷ ಅಲ್ಲ ಇದು, ಪರುಷ ಅಂದರೆ ಹೊರಟು ಅಂತ ಮಾತನಾಡಬೇಡ. ಅತಿ ಮಾತ್ರ ಅಂದರೆ ಹಲುಪ್ತಾ ಇರಬೇಡ ದಿನ ಇಡೀ. ಕೆಲವರು ಒಂದು ಮಾತಾಡೋದು 4 ಮಾತಾಡ್ತಾರೆ. ವಾಚೋ ವಿಗ್ಲಾಪನಂ ಹಿತತು ನಾನುಧ್ಯಾಯೇದ್ ಬಹೂನ್ ಶಬ್ದಾನ್. ಹಾಗಾಗಿ ಎಷ್ಟು ಅಷ್ಟು ಮಾತಾಡು. ಅವಿಸ್ತರಂ ಅಸಂದಿಗ್ಧಂ, ಹನುಮಂತನ ಭಾಷೆ. ಹನುಮಂತ ಮಾತಾಡಿದ್ರೆ ಹೇಗೆ ಮಾತಾಡ್ತಾ ಇದ್ದ ಅಂದರೆ, ಅವಿಸ್ತರಂ ಅಂದರೆ ಅಗತ್ಯಕ್ಕಿಂತ ವಿಸ್ತಾರ ಇಲ್ಲ, ಅಸಂದಿಗ್ಧಂ ತುಂಬ ಸಣ್ಣ ಮಾಡೋಕ್ಕೆ ಹೇಳಿದ್ದೆ ಅರ್ಥ ಆಗಿಲ್ಲ ಅಂತ, ಹಂಗೋ ಹಿಂಗೋ ಅಂತ. ಹಾಗೂ ಅಲ್ಲ, ಎಷ್ಟು ಬೇಕು ಅಷ್ಟು ಅಂತ. ಹಾಗಾಗಿ ಜಾಸ್ತಿ ಮಾತಾಡಬಾರ್ದು. ಸೂಚಕಂ ಅಂದರೆ ಚುಚ್ಚುಕೊಡೋದು, ಇನ್ನೊಬ್ಬರಿಗೂ ತೊಂದರೆ ಆಗೋ ಥರದ ಮಾತುಗಳು ನೋಡುವಂಥದ್ದು. ಅದನ್ನು ಹೋಗಿ ಹೇಳಿದರೆ ಚಾಡಿ ಅಂತೆಲ್ಲ ಹೇಳ್ತಾರಲ್ಲ ಅಂಥದ್ದು. ಅಥವಾ ಒಟ್ಟು ಇನ್ನೊಬ್ಬರಿಗೆ ಈ ವಾಗ್ವ್ಯಾಪಾರದಿಂದ ಅದು ಯಾರಿಗೂ ಹೋಗಿ ಉಪದ್ರವ ಆಗುತ್ತೆ ಕೊನೆಗೆ. ಅದು ಮಾಡಬೇಡ ಅದನ್ನು ಅಂತ. ಪರಾನಿಷ್ಠ ಜನಕ ಅಭಿದಾಯಕಂ, ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥದ್ದನ್ನು ಹೇಳಿ ಬೇಡ ಅಂತ. ಅನೃತಂ ಅರ್ಥ ಹೇಳೋದನ್ನು ಬೇಡ ನಮಗೆ. ಸುಳ್ಳು, ಅಪಾರ್ಥಕಂ. ಅಕಾಲಯುಕ್ತಂ ಅಂದರೆ ಇನ್ನೂ ಸಂದರ್ಭ ಬಂದಿಲ್ಲ, ಈಗಲೇ ಮಾತಾಡಬೇಡ ಅದನ್ನು. ಸಂದರ್ಭ ಬರಲಿ ಅದಕ್ಕೆ. ಕೆಲವರಿಗೆ ಅವಸರ, ಈಗಲೇ ಹೇಳ್ಬಿಡ್ಬೇಕು ಅದನ್ನು, ಗೊತ್ತಿದೆ ನಮಗೆ ಅಂತ. ಆ ಗೊತ್ತಿರೋದನ್ನು ತೋರಿಸ್ಕೋಬೇಕು ಅಂತ ಕಾಯಿ. ಆ ಸಂದರ್ಭ ಬಂದಾಗ ಮಾತಾಡು, ಅದಕ್ಕಿಂತ ಮುಂಚೆ ಮಾತಾಡಬೇಡ ಅಂತ. ಇದೆಲ್ಲ ವಾಗ್ವೇಗ ಧಾರಣೆ. ಇನ್ನು ಶರೀರ ವೇಗ ಧಾರಣೆ ಕೂಡ ಇದೆ. ಶರೀರ ಅಥವಾ ಕರ್ಮ ಅಲ್ಲಿ ಕೂಡ ಧಾರಣೆ ಇದೆ. ಇದೆಲ್ಲ ನಾವು ತಡಿಬಾರದು. ಸಿಹಿನೋ, ಆಕಳಿಕೆನೋ, ಹಸಿವೋ, ನಿದ್ದೆನೋ ಅಥವಾ ಶ್ರಮಶ್ವಾಸ, ಏನು ಅಂದರೆ ಶ್ರಮ ಆದಾಗ ಒಂದು ಉಸಿರು ಬರುತ್ತಲ್ವ, ಏದು ಉಸಿರು, ಶ್ರಮಶ್ವಾಸ, ಇದೆಲ್ಲ ತಡಿಬಾರ್ದು ಅಂತ ಅನ್ನೋದೊಂದಿದೆ. ವಾಂತಿ ಮತ್ತೊಂದು ಇದೆಲ್ಲ ತಡಿಬಾರ್ದು ಅಂತ. ಆದರೆ ತಡೆಯುವಂಥದ್ದಿದೆ. ಅದೇನೆಂದರೆ ಪರಪೀಡಕವಾದ ಕೃತಿಗಳನ್ನು ತಡಿಬೇಕು. ಶರೀರದಿಂದ ಆಗುವಂಥದ್ದು, ಯಾರಿಗೂ ಹೊಡೆಯೋದು ಅಂತ ಅನ್ಕೋ, ತಡಿ ಅಂತ. ಶರೀರದಿಂದಲೇ ಮಾಡುವಂಥದ್ದು ಅದು, ತಡಿಬೇಕು ಅದನ್ನು ಅಂತ. ಅದಕ್ಕೆ ಪಟ್ಟಿ ಕೊಟ್ಟಿದ್ದಾರೆ. ಸ್ತ್ರೀ ಭೋಗ ಅಂದರೆ ಪರಸ್ತ್ರೀ ಭೋಗ, ಪರದ್ರವ್ಯ ಗ್ರಹಣ, ಇನ್ನೊಬ್ಬರ ಸ್ವತ್ತನ್ನು ಸ್ವಾಧೀನ ಮಾಡುವಂಥದ್ದು, ಹಿಂಸಾ, ಪರಪೀಡೆ, ವಿಧಿಪ್ರೋಕ್ತವಲ್ಲದೆ ಇರತಕ್ಕಂಥ ಪ್ರಾಣಿಪೀಡೆ. ಇಲ್ಲಿ ವಿದ್ಯುಕ್ತವಾಗಿರುವಂಥದ್ದು ಮಾಡಬೇಕಾಗಿ ಬರ್ಬೋದು, ಅದು ಬೇರೆ ವಿಷಯ ಅದು. ಆದರೆ ವಿಧಿರಹಿತವಾಗಿರ್ತಕ್ಕಂಥ ಪ್ರಾಣಿಗಳ ಪೀಡೆ ಇದೆಯಲ್ಲ, ಅದನ್ನು ಮಾಡಬಾರ್ದು. ಹಾಗೆ ಆದಿ ಅಂತ ಹೇಳಿದ್ದಾರೆ ಅಲ್ಲಿ, ಆದ್ಯಾಹ ಅಂತ. ಅದೇನಪ್ಪ ಅಂದರೆ, ಉದಾಹರಣೆಗೆ ಗುರುಗಳಿದ್ದಾಗ ಗುರುಗಳ ಕಡೆ ಕಾಲು ಚಾಚಿ ಕೂತ್ಕೊಡೋದು ಅಂತ ಕೊಟ್ಟು, ಇಂಥದ್ದೆಲ್ಲ ಅಂತ. ಶರೀರವನ್ನು ಹೀಗೆಲ್ಲ ಬಳಸಬಾರ್ದು ಅಂತ. ಗುರುವಿಗೆ ಅಗೌರವ ಮಾಡೋ ರೀತಿಯಲ್ಲಿ ಗುರುವಿಗೆ ಕಾಲು ಚಾಚಿ ಕೂತ್ಕೊಳ್ಳೋದಪ್ಪ ಅಂತ ಒಂದು ಉದಾಹರಣೆ ಕೊಟ್ಟು, ಮತ್ತು ಆದಿ ಅಂತಂದ್ರು. ಈಗ ಇಂಥದ್ದು ಎಷ್ಟೋ ಇದೆ ಅಂತ. ಶರೀರದಿಂದ ಅಧರ್ಮ ಆಗುವಂಥದ್ದು ಅಂಥದ್ದನ್ನು ಮಾಡಬೇಡ. ಅಲ್ಲಿ ಧಾರಣೆ ಬೇಕು, ನಿಯಂತ್ರಣ ಮಾಡಬೇಕು ಆ ಜಾಗದಲ್ಲಿ ಅಂತ. ಇದನ್ನು ಈ ಪ್ರಕರಣ ಮುಕ್ತಾಯ ಮಾಡುವಾಗ ಗೀತೆಯನ್ನು ಒಮ್ಮೆ ನೆನಪು ಮಾಡಿಕೊಳ್ತೇವೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ಮಾಡ್ತಾ ಇದ್ದೇನೆ, ಯೋಗ ಸಾಧನೆ ಮಾಡ್ತಾ ಇದ್ದೇನೆ, ನಂಗೆ ಸಿದ್ಧಿ ಆಗಬೇಕು ಅಂತಂದರೆ, ಸಿದ್ಧಿ ಯಾವಾಗ ಆಗುತ್ತೆ ಅಂದರೆ, ನೀನು ಯೋಗ ಮಾಡಿದ ಮಾತ್ರಕ್ಕೆ ಆಗೋದಿಲ್ಲ. ಧ್ಯಾನ ಮಾಡಿದ ಮಾತ್ರಕ್ಕೆ, ತಪಸ್ಸು ಮಾಡಿದ ಮಾತ್ರಕ್ಕೆ, ಅನುಷ್ಠಾನ ಮಾಡಿದ ಮಾತ್ರಕ್ಕೆ ಆಗೋದಿಲ್ಲ. ಇದೆಲ್ಲ ಸರಿ ಇರಬೇಕು. ಯಾವುದು? ಆಹಾರ ವಿಹಾರ. ಯುಕ್ತವಾಗಿರುವಂಥ ಆಹಾರ, ಯುಕ್ತವಾಗಿರ್ತಕ್ಕಂಥ ವಿಹಾರ. ಅಂದರೆ ಅಯುಕ್ತವಾದ ಆಹಾರ ಸೇವನೆ ಅಯುಕ್ತವಾಗಿ ಆಗಬಾರ್ದು. ವಿಹಾರ ಅಂದರೆ ಪಾದಕ್ರಮ, ಅಂದರೆ ನಡೆದಾಡೋದು, ಓಡಾಡೋದು, ಅದು ಕೂಡ ಅಂತ. ಅದು ಹೇಗಾಗಬೇಕು, ಎಷ್ಟಾಗಬೇಕು, ಎಲ್ಲಾಗಬೇಕು ಅಷ್ಟೇ ಆಗಬೇಕು. ಹಾಗಾಗಿ ಆಹಾರ ವಿಹಾರಗಳು ಯುಕ್ತವಾಗಿದ್ದಾಗ, ಯುಕ್ತ ಚೇಷ್ಟಸ್ಯ ಕರ್ಮಸು, ನಾವು ಇಡೀ ದಿನದ ಚಟುವಟಿಕೆಯಲ್ಲಿ ಯುಕ್ತವಾಗಿ ಕ್ರಿಯೆಗಳನ್ನು ಮಾಡುವಾಗ,
ಯಾವುದನ್ನು ಮಾಡಬೇಕು, ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಆ ಇತಿಮಿತಿಯ ಒಳಗೆ ಧರ್ಮದ ಚೌಕಟ್ಟನ್ನು ಅನುಸರಿಸಿ ನಾವು ಮಾಡಿದಾಗ ಜೊತೆಯಲ್ಲಿ ಯುಕ್ತ ಸ್ವಪ್ನಾವಬೋಧಸ್ಯ, ನಿದ್ದೆ ಮತ್ತು ಎಚ್ಚರ ಇದು ಕೂಡ ಯುಕ್ತವಾಗಿರಬೇಕು. ಎಷ್ಟು ಮಲಗಬೇಕು ಅಷ್ಟು ಮಲಗಬೇಕು, ಯಾವಾಗ ಹೇಳಬೇಕು ಅವಾಗ ಹೇಳಬೇಕು. ಎಚ್ಚರ ಇರಬೇಕಾದ ಹೊತ್ತಲ್ಲಿ ಎಚ್ಚರ ಇರಬೇಕು, ನಿದ್ರಿಸಬೇಕಾದ ಹೊತ್ತಲ್ಲಿ ನಿದ್ರಿಸಬೇಕು. ಹೇಗಿದ್ದರೆ ಯೋಗೋ ಭವತಿ ದುಃಖ. ನಿಮ್ಗೆ ಯೋಗ ಅನ್ನೋದು ಸಿದ್ಧಿ ಆಗಬೇಕು ಅಂತಂದರೆ ಹೀಗಿದ್ರೆ ಮಾತ್ರ. ಜೀವನ ಯೋಗವು ಕೂಡ ನಿಮ್ಮ ಬದುಕು ಚೆನ್ನಾಗಬೇಕು ಅಂದರೂ ಕೂಡ ಇದೆಲ್ಲ ಸರಿ ಇರಬೇಕು ಅಂತ. ಆಹಾರ ಸರಿ ಇರಬೇಕು, ವಿಹಾರ ಸರಿ ಇರಬೇಕು. ಆಹಾರ ಶಾಸ್ತ್ರದಲ್ಲಿ ಹಿಡಿದಂತೆ ತಗೊಳ್ತಾ ಇದ್ದೇನೆ, ಆದರೆ ವಿಹಾರ ಅಂದರೆ ಏನೇನೋ ಮಾಡ್ತಾನೆ ಅಂದರೆ ಅದಾಗೋದಿಲ್ಲ ಅಂತ. ಊಟ ಮಾಡಿ ಓಡ್ತಾ ಇರ್ತಾರೆ ಕೆಲವರು, ಊಟ ಮಾಡಿದ ಕೂಡಲೇ ಅವ್ರ ಹಿಂದೆ ಯಾರು ಓಡ್ತಾ ಇರ್ತಾರೆ, ಅವ್ರು ನಡ್ಸ್ಕೊಂಡು ಮೃತ್ಯು, ಯಮ. ಮೃತ್ಯುರ್ಧಾವತಿ ಧಾವತಃ. ಊಟ ಮಾಡಿದ ಕೂಡಲೇ ಓಡ್ತಾನೆ ಒಬ್ಬ ಅಂದರೆ ಅವನ ಹಿಂದಕ್ಕೆ ಯಮ ಓಡ್ಬರ್ತಾ ಇರ್ತಾನೆ, ತಡಿ ನಾನು ಬರ್ತೇನೆ ಅಂತ, ನನ್ನ ಜೊತೆಗೆ ಹೋಗ್ಬೋದಂತೆ ನಮ್ಮೂರಿಗೆ ಅಂತ ಹಿಂದಿಂದ ಅವನು ಓಡ್ಬರ್ತಾ ಇರ್ತಾನೆ ಅಂತಾನೆ. ಉದಾಹರಣೆ ಹೇಳಿದ್ದು ಅಂತ. ಓಡಾಡಬೇಕು ಅಂದರೆ ಹೇಗೆ ಓಡಾಡಬೇಕು, ಎಷ್ಟು ಓಡಾಡಬೇಕು, ಅದಕ್ಕೂ ಒಂದು ಲೆಕ್ಕ ಇದೆ ಅಂತ, ಆಹಾರಕ್ಕಿದ್ದಂತೆ. ಹಾಗೆ ಇದೆಲ್ಲ ಯುಕ್ತವಾಗಿರಬೇಕು ಅಂತ ಕೃಷ್ಣ ಎಚ್ಚರ, ನಿದ್ದೆ, ಆಹಾರ, ವಿಹಾರ ಮತ್ತು ಇಡೀ ದಿನದ ಚಟುವಟಿಕೆಗಳು ಎಲ್ಲವನ್ನು ಕೂಡ ಸೂಚನೆ ಕೊಡ್ತಾನೆ. ಇದೆಲ್ಲವೂ ಕೂಡ ಒಂದು ಹದದಲ್ಲಿ, ಮಿತಿಯಲ್ಲಿ ಇದ್ದರೆ ಜೀವನ ಉಜ್ಜೀವನವಾಗಿ ಮಾರ್ಪಡೋದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಶ್ರೀಕೃಷ್ಣ ಆದೇಶ ಕೊಟ್ಟಿದ್ದಾನೆ. ಹಾಗಾಗಿ ಇದರ ಅರ್ಥ ಏನಂದರೆ ಇಡೀ ದಿನಚರ್ಯವನ್ನು ಸರಿಪಡಿಸುವಂಥ ಯುಕ್ತಾಹಾರ ವಿಹಾರ ಶ್ಲೋಕದ ಅರ್ಥ ಏನಂದರೆ ಇಡೀ ದಿನಚರ್ಯವನ್ನು, ಜೀವನಚರ್ಯವನ್ನು ಸರಿಪಡಿಸ್ಕೋ. ಕೆಲವರು ಅಂದ್ಕೊಂಡಿದ್ದಾರೆ ಏನಂದರೆ ಒಂದು ಬೆಳಗ್ಗೆ 1 ಗಂಟೆ 2 ಗಂಟೆ ಪೂಜೆ ಮಾಡ್ತೇನೆ ನಾನು, ಆಗ ಮಾತ್ರ ಶುದ್ಧ ಮಡಿಯಾಗಿರ್ತೇನೆ. ಪೂಜೆ ಮಾಡೋ ಹೊತ್ತಲ್ಲಿ ಶುದ್ಧ ಮಡಿಯೋ ಘೋರ ಮಡಿಯೋ ಹೋಗಿ ಪೂಜೆ ಮಾಡ್ತೇನೆ. ಪೂಜೆ ಮುಗಿದ ಮೇಲೆ ನನ್ನ ಮಡಿಗಡಿ ಏನೂ ಇಲ್ಲ, ನಾನು ಎಲ್ಲಿ ಬೇಕಾದ್ರೂ ಹೋಗ್ತೇನೆ, ಏನು ಬೇಕಾದ್ರೂ ಮಾಡ್ತೇನೆ, ತಿಂತೇನೆ, ಎಲ್ಲ ಮಾಡ್ತೇನೆ. ಆದರೆ ಆ ಪೂಜೆ ಆಗೋಷ್ಟು ಹೊತ್ತಲ್ಲಿ ಶುದ್ಧ ಮಡಿ ಅಂದರೆ ಏನಿಲ್ಲ. ಉಳಿದ ಹೊತ್ತಲ್ಲಿ ಏನು ಮಾಡ್ತೀಯೋ ಅದು ಅಲ್ಲೂ ಬಂದೇ ಬರುತ್ತೆ. ಅದು ಈಗ ನೀನು ಏನೇನೋ ತಿಂದರೆ ಬೇರೆ ಹೊತ್ತಲ್ಲೇ, ಈ ಪೂಜೆ ಮಾಡೋ ಹೊತ್ತಲ್ಲಿ ಹೊರಗೆ ಹೋಗಿರುತ್ತೆ. ಅದು ಆಹಾರ ಒಳಗೆ ಇರುತ್ತೆ ತಾನೆ, ಒಳಗೆ ಇರುತ್ತೆ ನೋಡಿ ಆಹಾರ ಅಂತ. ಆಯಿತು, ಈಗ ಒಳಗಿದೆ ಅಂದರೆ ಅವನ ದೇಹ ಶುದ್ಧಿಯ ನಂತರನೇ ಪೂಜೆ ಮಾಡ್ತಾ ಇರ್ಬೋದು. ಆದರೆ ಆ ಆಹಾರದಲ್ಲಿ ಎಷ್ಟೋ ಭಾಗ ನಮ್ಮದೇ ರಸರಕ್ತ ಮಾಂಸ ಆಗಿರುತ್ತಲ್ವ, ಹೇಗೆ ಶುದ್ಧ ಆಗುತ್ತೆ? ಅದು ಶುದ್ಧ ಆಗೋದೇ ಇಲ್ಲ ಅಂತ ಅದು. ಹಾಗಾಗಿ ಈ ದಿನಕ್ಕೊಂದು ಗಂಟೆ ನೀವು ಅದು ಅನುಷ್ಠಾನ ಮಾಡ್ತೀರಿ ಅಂತಾದರೆ 23 ಗಂಟೆ ಅದಕ್ಕೆ ತಕ್ಕಂತೆ ಇರಬೇಕಾಗ್ತದೆ. ಉಳಿದ 23 ಗಂಟೆ ಅನುಷ್ಠಾನ ಮಾಡಬೇಕಾಗಿಲ್ಲ. 1 ಗಂಟೆ ಅನುಷ್ಠಾನ ಮಾಡಿದ್ರು ಕೂಡ ಮುಕ್ತಿ ಹೊಂದ್ಬೋದು. ಆದರೆ 23 ಗಂಟೆ ಅದಕ್ಕೆ ತಕ್ಕಂತೆ ಇದ್ದರೆ ಉಪಯೋಗ ಆಗುತ್ತೆ, ಇಲ್ಲದಿದ್ದರೆ ಉಪಯೋಗ ಆಗೋದಿಲ್ಲ. ಔಷಧ ಕೊಟ್ಟಾಗ ಪಥ್ಯ ಅಂತ ಹೇಳೋದಿಲ್ವಾ, ಹಾಗೆ ಅದು ಅಂತ. ನೀವು ಅನುಷ್ಠಾನ ಮಾಡ್ತೀರಿ, ಸಾಧನೆ ಮಾಡ್ತೀರಿ ಅಂದರೆ ಪಥ್ಯ ಇದೆ ಪಕ್ಕದಲ್ಲಿ ಅಂತ, ಹೀಗಿರಬೇಕು ದಿನ ಇಡೀ ಅಂತ. ಹಾಗಿಲ್ಲದೆ ಇದ್ದರೆ ಅದು ಫಲಿಸೋದಿಲ್ಲ. ಹಾಗಾಗಿ ಎಷ್ಟೋ ಸರ್ತಿ ರೋಗಗಳು ಬರ್ತವೆ, ಯಾವ್ಯಾವುದೋ ರೋಗಗಳು ಬರ್ತವೆ, ಹೆಸರು ಹೇಳ್ದಿರೋ ರೋಗಗಳೆಲ್ಲ ಬರ್ತವೆ. ಏನು ಅಂಥದ್ದು ಮಾಡೇ ಇಲ್ವಲ್ಲ ನಾನು ಅಂತಂದರೆ ಹೀಗೆಲ್ಲ ಬಂದಿರ್ಬೋದು. ಅದು ನೀವು ಏನೇನೋ ಶರೀರದ ಕ್ರಿಯೆಗಳಲ್ಲಿ ಹಸ್ತಕ್ಷೇಪ ಮಾಡಿರ್ಬೋದು, ನೀವು ಯಾವ್ಯಾವುದನ್ನು ತಡೆ ಹಿಡಿದಿರ್ಬೋದು, ಯಾವ್ಯಾವುದನ್ನು ಕೃತ್ರಿಮವಾಗಿ ಸೃಷ್ಟಿ ಮಾಡಿರ್ಬೋದು, ವೇಗೋದೀರ್ಣ ಧಾರಣಗಳನ್ನು ಮಾಡಿರ್ಬೋದು. ನಮ್ಗೆ ಗೊತ್ತಿರ್ತದೆ, ಅದು ಗೊತ್ತಿರೋದೇ ಇಲ್ಲ ಅಂತ. ಅದರ ಫಲವಾಗಿ ಎಷ್ಟೆಷ್ಟು ರೋಗಗಳು ಬರ್ಬೋದು. ಪೂಜೆಗಳು ಎಷ್ಟೋ ಬಾರಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಕೆಲವರು ವೈದಿಕರು ಹೇಳ್ತಾ ಇದ್ದಿದ್ದು ನೆನಪು ನಮಗೆ. ನಾನು 5-6 ಗಂಟೆ ಎಲ್ಲ ಕಟ್ಟಿ ನಾನು ಪಾರಾಯಣ ಅನುಷ್ಠಾನ ಎಲ್ಲ ಮಾಡ್ತೇನೆ ಅಂತ. ಅಂದರೆ ಮಲಮೂತ್ರಗಳನ್ನು ಕಟ್ಟಿ ನಾನು 6 ತಾಸು ಪಾರಾಯಣ ಅನುಷ್ಠಾನ ಪೂಜೆ ಮಾಡ್ತೇನೆ. ದೋಷ ಬರೋದಷ್ಟೇ, ಬೇರೆ ಏನೂ ಅಲ್ಲ. ಯಾಕೆಂದರೆ ನೋಪರುದ್ಧ ಕ್ರಿಯಾಂಚರೇತ್. ಮಲಮೂತ್ರಗಳ ಉಪರೋಧ ಇರುವಾಗ, ಆ ವೇಗ ಇರುವಾಗ ನ ಕ್ರಿಯಾಂಚರೇತ್, ಯಾವ ಕರ್ಮವನ್ನು ಕೂಡ ಮಾಡಬಾರ್ದು. ಯಾಕೆಂದರೆ ಮೀಲಿಗೆ ಅವನು ಮಡಿಯಲ್ಲ. ಊಟ ಕೂಡ ಮಾಡಬಾರ್ದು. ಈ ವೇಗಗಳಿದ್ದಾಗ ಊಟ ಮಾಡುವಂತಿಲ್ಲ, ನಿಷೇಧ ಇದೆ ಅಂತ. ಯಾವುದೇ ನಿಮ್ಗೆ ಒಳ್ಳೆಯದಾಗುವಂಥದ್ದನ್ನ ಆ ಸಮಯಕ್ಕೆ ಬೇರೆ ಕರ್ತವ್ಯವೇ ಇಲ್ಲ. ಈ ಮಲಮೂತ್ರಗಳ ವೇಗ ಇದೆ ಅಂದರೆ ಆ ಸಮಯಕ್ಕೆ ಒಂದೇ ಕರ್ತವ್ಯ, ಬೇರೆ ಕರ್ತವ್ಯ ಇಲ್ಲ. ಯಾಕೆಂದರೆ ಪ್ರಾಣಶಕ್ತಿಗಳನ್ನು ಕಟ್ಟಿ ಕೆಳಗೆ ಎಳಿತಾ ಇರ್ತದೆ ಅದು. ಆ ಸಮಯದಲ್ಲಿ ಅಧೋಮುಖವಾಗಿ ಎಳಿತಾ ಇರ್ತದೆ ಅದು. ಅದಕ್ಕೆ ಆ ಕಾರ್ಯಗಳಾಗದಿದ್ದರೆ ಪ್ರಾಣವನ್ನು ಮೇಲಕ್ಕೆ ಬಿಟ್ಕೊಡೋದಿಲ್ಲ ಅದು. ಹಾಗಾಗಿ ಯಾರಾದರೂ ಅಂಥದ್ದೆಲ್ಲ ಮಾಡಿದರೆ, ನಾನು ಅಷ್ಟು ಹೊತ್ತು ಎಲ್ಲ ಕಟ್ಟಿ ಮಾಡ್ತೇನೆ ಅಥವಾ ಹಸಿವು ಬಾಯಾರಿಕೆ ಕಟ್ಟಿ ಮಾಡ್ತೇನೆ ಅಂದರೆ ಉಪಯೋಗ ಏನೂ ಇಲ್ಲ. ಹಸಿವಾಗಬಾರ್ದು ನಿಮಗೆ.
ನೀವು ಪೂಜೆ ಮಾಡುವಾಗ ಹಸಿವಾಗಬಾರ್ದು, ನಿಂಗೆ ಬಾಯಾರಿಕೆ ಆಗಬಾರ್ದು. ಅದು ಸರಿ, ಆಗ್ತಾ ಇದೆ ಆದರೆ ಎದ್ದೋಗಿಲ್ಲ, ಆಗ್ತಾ ಇದೆ ಎದ್ದೋಗಿಲ್ಲ ಅಂದರೆ ಅದ್ರ ಒಳಗಡೆ ಏರ್ಪೇರ್ ಆಗ್ತಾ ಇದೆ. ಅದೇ ಮಲಮೂತ್ರಗಳ ವಿಷಯಕ್ಕಾದರೆ ದೋಷವೇ ಬರ್ತಾ ಇದೆ ನೇರವಾಗಿ. ಪಾರಾಯಣಕ್ಕೂ ದೋಷ, ಅದು ಪೂಜೆಗೂ ದೋಷ. ಯಾಕೆಂದರೆ ಒಳಗೆ ಕಲ್ಮಶ ಇದೆ, ಅದು ಹೊರಗೆ ಹೋಗೋ ಪ್ರಯತ್ನ ಮಾಡ್ತಾ ಇದೆ. ಆಗ ಇಡೀ ಶರೀರದ ಮೇಲೂ ಅದರ ಪರಿಣಾಮಗಳಿದೆ, ಮನಸ್ಸಿನ ಮೇಲೆ ಕೂಡ ಅದರ ಪರಿಣಾಮಗಳಿದೆ. ಆ ಸಮಯದಲ್ಲಿ ಯಾವ ಒಳ್ಳೆಯ ಕಾರ್ಯವನ್ನು ಕೂಡ ಮಾಡಕೂಡ್ದು. ಹಾಗಾಗಿ ಈ ವೇಗಧಾರಣೆಯ ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕು. ಈಗ ನಿದ್ದೆ ಮತ್ತು ಆಹಾರ ಅಂತಂದರೆ ನಮ್ಮ ಮನಸ್ಸಲ್ಲಿ ಚೆನ್ನಾಗಿರಬೇಕು. ಮತ್ತು ಇನ್ನೊಂದು ಯಾವ್ಯಾವಾದ್ರೂ ಬೇಗ ಹುಟ್ಟದೇ ಇರುವಂತೆ ಶರೀರವನ್ನು ಇಟ್ಕೋಬೇಕು. ಅದು ಇನ್ನೊಂದು ಸಂಗತಿ ಅದು. ಇಷ್ಟು ಈ 2 ಉಪಸ್ತಂಭಗಳು, ಆಹಾರ ಮತ್ತು ನಿದ್ದೆ 2 ಉಪಸ್ತಂಭಗಳು. 3ನೇದು ಬ್ರಹ್ಮಚರ್ಯ. ನಾಳೆ ಅದ್ರ ಬಗ್ಗೆ ಮಾತನಾಡೋಣ. ಬ್ರಹ್ಮಚರ್ಯ ಅನ್ನುವಾಗ ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬೋದು. ಯಾಕೆಂದರೆ 7-8 ವರ್ಷದಲ್ಲಿ ತಗೊಳ್ಳೋವಂಥ ಆಶ್ರಮ ಅದು ಬ್ರಹ್ಮಚರ್ಯ ಅಂದರೆ. ಮದುವೆ ಆದಾಗ ಮುಗ್ದೋಗುತ್ತೆ ಅದು. ಆಮೇಲೆ ಮುಂದಿನ ಅವನ ಕಥೆ ಏನು? ಈ ಗೃಹಸ್ಥ ಆದರೆ ಅವನಿಗೆ 2 ಉಪಸ್ತಂಭವ ಅಂತ, ಆಹಾರ ಮತ್ತು ನಿದ್ರೆ. 3ನೇದು ಏನು ಕತೆ ಅವನು ಪಾಪ ಬ್ರಹ್ಮಚರ್ಯ ವ್ರತವನ್ನು ಪೂರ್ಣ ಮಾಡಿ ಅವನು ಸಮಾವರ್ತನ ಮಾಡಿ ಗುರುಕುಲದಿಂದ ಹಿಂದಿರುಗಿ ಮನೆಗೆ ಬಂದು ಮದುವೆ ಆಗ್ತಾನಲ್ಲ, ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾನೆ. ಮತ್ತೆ ಹೇಗೆ ಅವನು ಬ್ರಹ್ಮಚರ್ಯ ಮಾಡೋದಂದ್ರೆ ಹೇಗೆ ಅವನು ಅಲ್ವಾ? ಆಯಿತು, ಹೆಣ್ಮಕ್ಳ ಕಥೆ ಏನು ಪಾಪ? ಅವರೇನು ಮಾಡ್ತಾರೆ? ಹೀಗೆಲ್ಲ ಪ್ರಶ್ನೆಗಳು ಹುಟ್ಟಬಹುದು. ಯಾವ ಬ್ರಹ್ಮಚರ್ಯವನ್ನು ಹೇಳಿದೆ? ಬ್ರಹ್ಮಚರ್ಯ ಅಂದರೆ ಏನು ನಿಜವಾಗಿಯೂ? ಅದಕ್ಕೂ ದೇಹಧಾರಣೆಗೂ ಏನು ಸಂಬಂಧ? ಶರೀರ ಉಳ್ಕೊಳ್ಬೇಕು ಅಂದರೆ ಆ ಒಂದು ದೊಡ್ಡ ಕಂಬ, ಈ 3 ಸಣ್ಣ ಕಂಬಗಳು ಬೇಕು ಅನ್ನುವಾಗ ಈ ಬ್ರಹ್ಮಚರ್ಯ ಹೇಗೆ ಕಂಬ ಆಗೋದು? ಶರೀರವನ್ನು ಹೇಗೆ ಉಳಿಸುತ್ತೆ ಅದು? ಆಯುಸ್ಸನ್ನು ಹೇಗೆ ಜಾಸ್ತಿ ಮಾಡುತ್ತೆ? ಅಥವಾ ಆಯುಸ್ಸನ್ನು ಇರುವಷ್ಟು ಆಯುಸ್ಸಾರು ಬದುಕಬೇಕಲ್ಲ, ಅದಕ್ಕೆ ಹೇಗೆ ಬ್ರಹ್ಮಚರ್ಯ ಸಾಧಕ ಆಗುತ್ತೆ ಅನ್ನೋದನ್ನು ನಾಳೆ ಸ್ವಲ್ಪ ದೂರ ಗಮನಿಸಿ ಅಲ್ಲಿಂದ ಊಟಕ್ಕೆ ಹೋಗೋಣ. ಈಗಲೂ ಅದೇ ಊಟಕ್ಕೆ ಹೋಗೋಣ ಅಂತ. ನಾಳೆ ಆ ಸಂದರ್ಭ ಆದಮೇಲೆ ಆಹಾರ ಎಂಬ ವಿಷಯಕ್ಕೆ, ಅನ್ನಂ ಬ್ರಹ್ಮ ಅನ್ನೋದರಲ್ಲಿ ಆ ಊಟದ ವಿಷಯಕ್ಕೆ, ಆಹಾರದ ವಿಷಯಕ್ಕೆ ಮುಂದಕ್ಕೆ ಹೋಗೋಣ. ಅದಕ್ಕೆ ಪೀಠಿಕೆಯಾಗಿ ಅದಕ್ಕೆ ಪೂರ್ವದಲ್ಲಿ ಬ್ರಹ್ಮಚರ್ಯದ ಬಗ್ಗೆ ಕೆಲವಾರು ಮಾತುಗಳನ್ನು, ಯಾವುದು ಬ್ರಹ್ಮಚರ್ಯ, ಇಲ್ಲಿ ಯಾವುದು ಬ್ರಹ್ಮಚರ್ಯ, ಇವರು ಹೇಳ್ತಾ ಇರೋ ಬ್ರಹ್ಮಚರ್ಯ ಯಾವುದು, ಅದು ಹೇಗೆ ಜೀವನದಲ್ಲಿ ಸಾಧಕ ಆಗಿ ಬರುತ್ತೆ, ಇಲ್ಲದ್ರೆ ಏನಾಗುತ್ತೆ ಅನ್ನೋದನ್ನು ಯಥಾಸಾಧ್ಯ ಸಂಕ್ಷೇಪವಾಗಿ, ಅದನ್ನು ಮತ್ತೆ 3-4 ದಿವಸ ಎಲ್ಲ ಮಾಡೋದಿಲ್ಲ, ಒಂದು ಸ್ವಲ್ಪ ದೂರ ಅದನ್ನು ನೋಡಿ ಆಮೇಲೆ ಮತ್ತೆ ಊಟಕ್ಕೆ ಮುಂದುವರಿಸೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ